channel Nikita Priya's Easy English. I am your friend Nikita Priya and I am here to help you learn English. Let's learn English through Kannada. So friends, ಇವತ್ತಿನ ವಿಡಿಯೋ could, would, should. ಸೊ ಈ ಮೂರು ಬಗ್ಗೆನೇ ನಾನು ಇವತ್ತು ಡೀಟೇಲ್ ಆಗಿ ಹೇಳ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಯಾಕಂದ್ರೆ ಇದನ್ನ ಮಾಡೆಲ್ ವರ್ಬ್ಸ್ ಅಂತ ಕರಿತೀವಿ. ಸೊ ಮಾಡೆಲ್ ವರ್ಬ್ಸ್ ಬಗ್ಗೆ ನಾನು ಡೀಟೇಲ್ ಆಗಿ ಒಂದು ವಿಡಿಯೋ ಆಗಲೇ ಮಾಡಿದ್ದೀನಿ ಆ್ಯಂಡ್ ನನಗೆ ಕಾಮೆಂಟ್ ಕೂಡ ಬಂದಿತ್ತು ಸ್ವಲ್ಪ ಸಪ್ರೇಟ್ ಆಗಿ ಮಾಡಿ ಅಂತ. ಅದಕ್ಕೋಸ್ಕರ ನಿಮ್ಮ ಕಾಮೆಂಟ್ ಮೇಲೆ ನಿಮ್ಮ ರಿಕ್ವೆಸ್ಟ್ ಮೇಲೆ ನಾನು ಇದನ್ನು ಸಪ್ರೇಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ಕುಡ್, ವುಡ್, ಶುಡ್ ಈ ಮೂರು ನೀವು ಕಲೀಲಿಲ್ಲ, ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಿಮಗೆ ಇಂಗ್ಲೀಷ್ ಮಾತಾಡೋದು ತುಂಬ ಕಷ್ಟ ಆಗುತ್ತೆ ಆ್ಯಂಡ್ ಇಂಗ್ಲೀಷ್ ಮಾತಾಡುವಾಗ ಸೆಂಟೆನ್ಸಸ್ನಲ್ಲಿ ತಪ್ಪು ಕೂಡ ಮಾಡ್ತೀರಾ. ಯಾವಾಗ ಯಾವುದನ್ನು ಯೂಸ್ ಮಾಡಬೇಕು, ಯಾವುದನ್ನು ಯೂಸ್ ಮಾಡಿದ್ರೆ ಏನು ಅರ್ಥ ಬರುತ್ತೆ. ಸೊ ಅಕಸ್ಮಾತ್ ನೀವು ಕುಡ್ ಜಾಗದಲ್ಲಿ ವುಡ್ ಯೂಸ್ ಮಾಡಿದ್ರಿ ಅಥವಾ ವುಡ್ ಜಾಗದಲ್ಲಿ ಶುಡ್ ಯೂಸ್ ಮಾಡಿದ್ರಿ ಅಂದರೆ ಪೂರ್ತಿ ಸೆಂಟೆನ್ಸ್ ಅರ್ಥನೇ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವತ್ತು ಇದ್ರ ಬಗ್ಗೆನೇ ತಿಳ್ಕೊಳ್ಳೋಣ. ಆ್ಯಂಡ್ ಕುಡ್, ವುಡ್, ಶುಡ್ ಈ ಮೂರು ಇದೆಯಲ್ಲ, ಈ ಮೂರು ನಿಮಗೆ ಸೇಮ್ ರೈಮಿಂಗ್ ವರ್ಡ್ಸ್ ಥರನೇ ಅನಿಸುತ್ತೆ. ಸೇಮ್ ಎಲ್ಲ ಒಂದೇ ಫ್ಯಾಮಿಲಿ, ಮೂರೂ ಸೇಮ್ ಅಂತಾನೆ ಅನಿಸುತ್ತೆ. ಆದರೆ ಇದರ ಯೂಸೇಜ್ ನಾವು ಬೇರೆ ಬೇರೆ ಕಡೆ ಬೇರೆ ಬೇರೆ ಫಂಕ್ಷನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಬೇರೆ ಬೇರೆ ಕಡೆ ಯೂಸ್ ಮಾಡಿದಾಗ ಬೇರೆ ಬೇರೆ ಅರ್ಥ ಬರುತ್ತೆ. ಕುಡ್, ವುಡ್ ಇದೆಯಲ್ಲ ಅದನ್ನು ಅಣ್ಣ ತಮ್ಮ ಅಂತ ಇಟ್ಕೊಳ್ಳೋಣ. ಆದರೆ ಶುಡ್ ಇದೆಯಲ್ಲ, ಶುಡ್ಡನ್ನ ನಾವು ತಂಗಿ ಅಂತ ಹೇಳ್ತೀನಿ. ನಾನು ಜಸ್ಟ್ ನಿಮಗೆ ಅರ್ಥ ಮಾಡಿಸೋದಕ್ಕೆ ಹೇಳ್ತಾ ಇದ್ದೀನಿ. ಏನಕ್ಕೆ ತಂಗಿ ಅಂದರೆ ಕುಡ್ ಆ್ಯಂಡ್ ವುಡ್ ಅದು ಸೇಮ್ ಅಂತಲೇ ಅನಿಸುತ್ತೆ, ಆದರೆ ಕೆಲವು ಸಲ ಇಂಟರ್ಚೇಂಜಬಲಿ ಇದನ್ನು ನಾವು ಯೂಸ್ ಮಾಡ್ತೀವಿ. ನಾನೀಗ ಹೇಳ್ತಾ ಹೋಗ್ತೀನಿ ಅದು ಯಾವಾಗ ಯಾವಾಗ ಯೂಸ್ ಮಾಡಬೇಕು ಅಂತ. ಆದರೆ ಶುಡ್ ಇದೆಯಲ್ಲ, ಶುಡ್ಡನ್ನು ನಾನು ಒಂಥರ ಅಕ್ಕ ಅಂತಲೇ ಹೇಳ್ತೀನಿ. ಯಾಕಂದರೆ ಶುಡ್ ಏನು ಕೆಲಸ ಮಾಡುತ್ತೆ ಸೆಂಟೆನ್ಸ್ನಲ್ಲಿ, ಸಲಹೆ ಕೊಡುವ ಕೆಲಸ ಮಾಡುತ್ತೆ ಅಥವಾ ಸಲಹೆ ಪಡೆಯುವಂಥ ಕೆಲಸನ ಮಾಡುತ್ತೆ. ಈಗ ನೀನು ಇದು ಮಾಡಬೇಕು, ನೀನು ಅದು ಮಾಡಬೇಕು, ಸೊ ನೀನೀಗ ಮಾಡಬೇಕು, ನೀನು ಅದು ಮಾಡಬೇಕು, ಇದು ಕಲಿಬೇಕು, ಸೊ ಇದು ಬೇಕು ಅಂತ ಇರುತ್ತಲ್ಲ, ಸಲಹೆ ಕೊಡೋದು ಅಡ್ವೈಸ್ ಅಂತ ಹೇಳ್ತೀನಿ. ಸೊ ಈ ಸಲಹೆ ಕೊಡುವ ಕೆಲಸನೇ ಮಾಡೋದೇ ಇದು ಶುಡ್. ಸೊ ಶುಡ್ ನಾವು ಅರ್ಥ ಮಾಡ್ಕೊಳ್ಳೋದು ತುಂಬ ಈಸಿ. ಶುಡ್ ಯಾವ ನಿಮಗೆ ಸೆನ್ಸ್ ಕೊಡುತ್ತೆ ಅಂದರೆ ಸಲಹೆ ಕೊಡುವಂಥ ಸೆನ್ಸ್ ಕೊಡುತ್ತೆ. ನಾನೀಗ ಎಕ್ಸಾಂಪಲ್ ಹೇಳಿದೆ. ಈಗ ಶುಡ್ ನಾನು ಅಕ್ಕನಾಗಿ ಕೆಲಸ ಮಾಡುತ್ತೆ, ಸಲಹೆ ಅಂತ ಹೇಳಿದ್ದೆ. ಅದಕ್ಕೆ ಜಸ್ಟ್ ಇಂಗ್ಲೀಷಲ್ಲಿ ಹೇಳ್ತೀನಿ, ಯು ಶುಡ್ ವಾಚ್ ಮೋರ್ ವಿಡಿಯೋಸ್. ನೀವು ಜಾಸ್ತಿ ಇಂಗ್ಲೀಷ್ ವಿಡಿಯೋಸ್ನ ನೋಡಬೇಕು ಅಂತ. ಯು ಶುಡ್ ವಾಚ್ ಮೋರ್ ಇಂಗ್ಲೀಷ್ ವಿಡಿಯೋಸ್. ಆ್ಯಂಡ್ ಕುಡ್ ಆ್ಯಂಡ್ ವುಡ್ ಇದೆಯಲ್ಲ, ಸೊ ಅದು ಯಾವ ಕೆಲಸ ಮಾಡುತ್ತೆ ಅಂದರೆ ಅದನ್ನ ಇಂಟರ್ಚೇಂಜಬಲಿ ಯೂಸ್ ಮಾಡ್ಬೋದು. ಅದನ್ನು ಅಣ್ಣ ತಮ್ಮ ಅಂತ ಹೇಳಿದ್ದೆ. ಯಾಕಂದರೆ ಈಗ ಕುಡ್ ಅಂತ ಇದೆಯಲ್ಲ, ಕುಡ್ ಬಹುದು, ಅವನು ಮಾಡಬಹುದು, ಈ ರೀತಿಯಿಂದ ಯೂಸ್ ಮಾಡೋದಕ್ಕೆ ನಾವು ಕುಡ್ ಅಂತ ಯೂಸ್ ಮಾಡ್ತೀವಿ. ವುಡ್ ಅನ್ನೋದು ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ನಾನು ಅದನ್ನು ಮಾಡ್ತೀನಿ, ಹಾಂ ಓಕೆ ನಾಳೆ ಮಾಡ್ತೀನಿ, ನಾನು ಅದನ್ನು ಮಾಡ್ತೀನಿ, ಈ ರೀತಿ ನಾನೀಗ ಸೆಂಟೆನ್ಸ್ನಲ್ಲಿ ಕ್ಲಿಯರಾಗಿ ಹೇಳ್ತಾ ಹೋಗ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಸೊ ಇದನ್ನೀಗ ಸಪ್ರೇಟಾಗಿ ಇಟ್ಕೊಳ್ಳೋಣ. ಈಗ ಫಸ್ಟ್ ಈ ವುಡ್ ಆ್ಯಂಡ್ ಶುಡ್ ನಾನು ಇಂಟರ್ಚೇಂಜಬಲಿ ಯೂಸ್ ಮಾಡಬಹುದು ಆ್ಯಂಡ್ ಇದನ್ನು ಅಣ್ಣ ತಮ್ಮ ಅಂತಲೂ ಕರೆದಿದ್ದೀನಿ, ಹೌದಲ್ವಾ? ಈ ಕುಡ್ ಆ್ಯಂಡ್ ವುಡ್ ಸ್ವಲ್ಪ ಕನ್ಫ್ಯೂಸ್ ಮಾಡುತ್ತೆ ನಿಮಗೆ ನಮ್ಮ ಸೆಂಟೆನ್ಸ್ನಲ್ಲಿ ಯಾವಾಗ ಹೇಗೆ ಯೂಸ್ ಮಾಡಬೇಕು ಅಂತ. ಸೊ ಆ ಕನ್ಫ್ಯೂಷನ್ ನಿಮಗೆ ಹೋಗಬೇಕು ಅಂದರೆ ನೀವು ಇದನ್ನು ಕಂಪ್ಲೀಟಾಗಿ ವಿಡಿಯೋ ನೋಡಬೇಕಾಗುತ್ತೆ ಆ್ಯಂಡ್ ಕಂಪ್ಲೀಟಾಗಿ ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಈ ಜಸ್ಟ್ ಒಂದು ವಿಡಿಯೋ ನೀವು ಗಮನ ಕೊಟ್ಟು ಚೆನ್ನಾಗಿ ಕೇಳಿದ್ರೆ ಅಂದರೆ ನಿಮಗೆ ಕುಡ್, ವುಡ್, ಶುಡ್ನಲ್ಲಿ ಯಾವತ್ತು ಲೈಫ್ನಲ್ಲಿ ನಿಮಗೆ ಪ್ರಾಬ್ಲಮ್ ಬರೋದಿಲ್ಲ ಆ್ಯಂಡ್ ನೀವು ಇಂಗ್ಲೀಷ್ ಕೂಡ ತುಂಬ ಚೆನ್ನಾಗಿ ಇದನ್ನು ಯೂಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಮಾತಾಡ್ತೀರ. ಸೊ ಈಗ ಮೊದಲು ಕುಡ್ ಆ್ಯಂಡ್ ವುಡ್ ಬಗ್ಗೆ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕುಡ್, ಸೊ ಕುಡ್ ಅಂದರೆ ಏನು? ಕುಡ್ ಇಲ್ಲಿ ನಾವು ಪಾಸ್ಟ್ ಆಫ್ ಕ್ಯಾನ್, ಅಂದರೆ ಕ್ಯಾನ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಲ್ಲ ನಮ್ಮ ಪ್ರೆಸೆಂಟ್ ಟೆನ್ಸ್ನಲ್ಲಿ, ಐ ಕ್ಯಾನ್ ಡೂ ದಿಸ್, ಐ ಕ್ಯಾನ್ ಡೂ ದಟ್. ಸೊ ಅದನ್ನು ಪಾಸ್ಟ್ನಲ್ಲಿ ಹೇಳಬೇಕು ಅಂದರೆ ಐ ಕುಡ್ ಡೂ, ಈ ರೀತಿ ಬರುತ್ತೆ. ಸೊ ಕ್ಯಾನ್ನ ಪಾಸ್ಟ್ ಟೆನ್ಸ್ ಕುಡ್. ಆದರೆ ಯಾವಾಗಲೂ ನಾವು ಕುಡ್ನ ಕ್ಯಾನ್ ಪಾಸ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ಅಂತ ಏನೂ ಇಲ್ಲ, ಬೇರೆ ಬೇರೆ ಸಂದರ್ಭದಲ್ಲೂ ಕೂಡ ನಾವು ಕುಡ್ನ ಯೂಸ್ ಮಾಡ್ಬೋದು. ಆ್ಯಂಡ್ ಕುಡ್ ನಮಗೆ ಎಬಿಲಿಟಿನ ಹೇಳುತ್ತೆ, ಅಂದರೆ ನಮ್ಮ ಯೋಗ್ಯತೆ ಏನು, ನಮ್ಮ ಎಬಿಲಿಟಿ ಏನು ಅದನ್ನು ತಿಳಿಸೋದಕ್ಕೆ ನಾವು ಕುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಐ ಕ್ಯಾನ್ ಲಿಫ್ಟ್ ದಿಸ್ ಹೆವಿ ಬಾಕ್ಸ್. ನಾನು ಈ ಭಾರವಾದ ಬಾಕ್ಸನ್ನು ನಾನು ಎತ್ತಬಹುದು. ಸೊ ಇದು ಕ್ಯಾನ್. ಇದನ್ನು ಕುಡ್ ಆಗಲೂ ಕೂಡ ಯೂಸ್ ಮಾಡ್ಬೋದು. ಯಾವಾಗ ಯೂಸ್ ಮಾಡ್ಬೋದು ಅಂದರೆ ಐ ಕ್ಯಾನ್ ಲಿಫ್ಟ್ ದಿಸ್ ಹೆವಿ ಬಾಕ್ಸ್, ನಾನು ಈ ಬಾಕ್ಸ್ನ ಎತ್ತಬಹುದು. ಅಕಸ್ಮಾತ್ ಇದು ಪಾಸ್ಟ್ ಆಯಿತು ಅಂದರೆ ನಿಮಗೆ ಕುಡ್ ಅನ್ನೋದು ನಿಮ್ಮ ಚೈಲ್ಡ್ಹುಡ್ ಡೇಸ್ ಕೂಡ ಇದು ಕರ್ಕೊಂಡು ಹೋಗುತ್ತೆ. ಅಂದರೆ ನಾನು ಮುಂಚೆ ಹೆವಿ ಬಾಕ್ಸ್ನ ನಾನು ಲಿಫ್ಟ್ ಮಾಡ್ತಾ ಇದ್ದೆ, ಆದರೆ ಈಗ ನನ್ನ ಕೈಲಿ ಆಗಲ್ಲ.
ಮುಂಚೆ ನಾನು ಚಿಕ್ಕವನಿದ್ದಾಗ ಹೆವಿ ಬಾಕ್ಸ್ನ ನಾನು ಲಿಫ್ಟ್ ಮಾಡ್ತಿದ್ದೆ, ಆದರೆ ಈಗ ಆಗಲ್ಲ. ಅಂದರೆ ಮುಂಚೆ ಚಿಕ್ಕವನಿದ್ದಾಗ ಮಾಡ್ತಿದ್ದೆ, ಈಗ ದೊಡ್ಡದಾದ್ಮೇಲೆ ಈಗ ಆಗ್ತಿಲ್ಲ. ಸೊ ಆ ರೀತಿ ಇದು ಪಾಸ್ಟ್ನಲ್ಲಿ ನಿಮ್ಮ ಎಬಿಲಿಟಿ ಏನಿತ್ತು ಅಂತ ಹೇಳೋದಕ್ಕೂ ಕೂಡ ನಾವು ಕುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಮೈ ಮಾಮ್ ಕುಡಂಟ್ ಸ್ವಿಮ್ ವೆನ್ ಶಿ ವಾಸ್ ಅ ಚೈಲ್ಡ್. ಇಲ್ಲಿ ಕುಡಂಟ್ ಅನ್ನೋದು ಕುಡ್ ನಾಟ್ನ ಕಾಂಟ್ರಾಕ್ಷನ್. ಅಂದರೆ ಶಾರ್ಟ್ ಫಾರ್ಮಲ್ಲಿ ನಾವು ಕುಡಂಟ್ ಅಂತ ಹೇಳ್ತೀವಿ, ಅದಕ್ಕೆ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ ಇಂಗ್ಲೀಷ್ನಲ್ಲಿ. ಸೊ ಮೈ ಮಾಮ್ ಕುಡಂಟ್ ಸ್ವಿಮ್ ವೆನ್ ಶಿ ವಾಸ್ ಅ ಚೈಲ್ಡ್. ನಮ್ಮಮ್ಮ ಅವರು ಚಿಕ್ಕವರಿದ್ದಾಗ ಈಜು ಅವರಿಗೆ ಬರ್ತಿರ್ಲಿಲ್ಲ. ಇದನ್ನು ಹೇಳೋದಕ್ಕೆ ಅಂದರೆ ಪಾಸ್ಟ್, ಚಿಕ್ಕವರಿದ್ದಾಗ, ಅದು ಕೂಡ ಪಾಸ್ಟ್ ಆಯಿತು ಅಲ್ವಾ. ಸೊ ಅವರಿಗೆ ಈಜಾಡೋದು ಬರ್ತಿರ್ಲಿಲ್ಲ, ಅಂದರೆ ಇವಾಗ ಬರ್ತಾ ಇದೆ ಅಂತ ಅರ್ಥ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಐ ಕುಡಂಟ್ ಸ್ಪೀಕ್ ಇಂಗ್ಲಿಷ್ 4 years ago. 4 ವರ್ಷಗಳ ಹಿಂದೆ ನನಗೆ ಇಂಗ್ಲೀಷ್ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ. ಅಂದರೆ ಇವಾಗ ಬರ್ತಾ ಇದೆ, ಅಂದರೆ ಅವಾಗಿನ ನಾವು ಇದು ಕಲ್ತಿದ್ದೀನಿ. 4 ವರ್ಷದ ಹಿಂದೆ ನನಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ಕುಡಂಟ್ ಅಂದರೆ ಕುಡ್ ನಾಟ್ನ ಕಾಂಟ್ರಾಕ್ಷನ್. ಸೊ ಯಾಕಂದರೆ ನಾವು ಕುಡ್ ಕಲಿತಾ ಇದ್ದೀವಿ ಅಂದಮೇಲೆ ಅದು ನೆಗೆಟಿವ್ ಕೂಡ ಇದ್ದೇ ಇರುತ್ತೆ, ಅದಕ್ಕೋಸ್ಕರ ಇದು ನೆಗೆಟಿವ್ ಸೆಂಟೆನ್ಸ್ ಕೂಡ ಹೌದು. ಕುಡೆಂಟ್ ನಾಟ್ ಅಂತ ಬಂದಾಗ ಅದಕ್ಕೆ ನೆಗೆಟಿವ್ ಸೆಂಟೆನ್ಸ್ ಅಂತ ಯೂಸ್ ಮಾಡ್ತೀವಿ, ನಾವು ಹೇಳ್ತೀವಿ. ಸೊ ನನಗೆ 4 ವರ್ಷದ ಹಿಂದೆ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ, ಇವಾಗ ಬರ್ತಾ ಇದೆ. ಸೊ ಇದು ಕೂಡ ನನ್ನ ಕೆಪಾಸಿಟಿ ಏನು, ನನ್ನ ಎಬಿಲಿಟಿ ಏನು, ಇಂಗ್ಲೀಷ್ ಮಾತಾಡೋದು. ಆವಾಗ ನನ್ನ ಎಬಿಲಿಟಿ, ಇಂಗ್ಲೀಷ್ ಮಾತಾಡೋ ಎಬಿಲಿಟಿ ಇರಲಿಲ್ಲ 4 ವರ್ಷದ ಹಿಂದೆ, ಪಾಸ್ಟ್. ಈಗ ಅಂದರೆ ಪ್ರೆಸೆಂಟ್ನಲ್ಲಿ ನಾನೀಗ ಮಾತಾಡ್ತಾ ಇದ್ದೀನಿ. ಸೊ ಪಾಸ್ಟ್ ಹೇಳುವಾಗಲೂ ಕೂಡ ನಾವು ಕುಡೆಂಟ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನೀವು ತಿಳ್ಕೋಬೇಕು, ಇದನ್ನು ಟಿಪ್ ಅಂತಾನೆ ಅಂದ್ಕೊಳ್ಳಿ. ಇದು ಮಾಡೆಲ್ ವರ್ಬ್ಸ್ ಇದಾವಲ್ಲ, ಕುಡ್, ವುಡ್, ಶುಡ್, ಇದನ್ನು ಹೆಲ್ಪಿಂಗ್ ವರ್ಬ್ಸ್ ಅಂತಲೂ ಕರಿತೀವಿ ನಾವು. ಹೆಲ್ಪಿಂಗ್ ವರ್ಬ್ಸ್ನ ಕ್ಯಾಟಗರಿಯಲ್ಲೂ ಬರುತ್ತೆ ಇದು. ಸೊ ಈ ಹೆಲ್ಪಿಂಗ್ ವರ್ಬ್ಸ್ ಅಂದರೆ ನಾವು ಕುಡ್, ವುಡ್, ಶುಡ್ ನಮ್ಮ ಸೆಂಟೆನ್ಸಲ್ಲಿ ಯೂಸ್ ಮಾಡಿದ್ವಿ ಅಂದರೆ ಅದಕ್ಕೆ ವರ್ಬ್ ಫಾರ್ಮ್ ಬರುತ್ತಲ್ಲ, ವರ್ಬ್ ಫಾರ್ಮ್ ಯಾವಾಗಲೂ ಫಸ್ಟ್ ಫಾರ್ಮ್ನಲ್ಲೇ ಬರುತ್ತೆ. ಈಗ ಸ್ವಿಮ್ ಅನ್ನೋದು ಕೂಡ ವರ್ಬ್ ನಾವು ಈ ಸೆಂಟೆನ್ಸ್ನಲ್ಲಿ ಯೂಸ್ ಮಾಡಿದ್ವಿ, ಸೊ ಅದು ಫಸ್ಟ್ ಫಾರ್ಮಲ್ಲೇ ಇದೆ. ನೆಕ್ಸ್ಟ್ ರೀಡ್ ಅನ್ನೋದನ್ನು ಯೂಸ್ ಮಾಡಿದ್ವಿ, ಅದು ಕೂಡ ಫಸ್ಟ್ ಫಾರ್ಮ್ನಲ್ಲಿದೆ. ಸೊ ಈ ರೀತಿ ನಾವು ಈ ಕುಡ್, ವುಡ್, ಶುಡ್ ಬಂದಾಗ ಯಾವಾಗಲೂ ಅಂದರೆ ಹೆಲ್ಪಿಂಗ್ ವರ್ಬ್ಸ್ ಯೂಸ್ ಮಾಡಿದಾಗ, ಮಾಡೆಲ್ ವರ್ಬ್ಸ್ ಬಂದಾಗ ವರ್ಬ್, ಮೇನ್ ವರ್ಬ್ ಇರುತ್ತಲ್ಲ ಅದು ಫಸ್ಟ್ ಫಾರ್ಮ್ನಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವು ಸೆಕೆಂಡ್, ಥರ್ಡ್ ಫಾರ್ಮ್ ಯೂಸ್ ಮಾಡಿದ್ದೀರಾ ಅಂದರೆ ಸೆಂಟೆನ್ಸ್ ತಪ್ಪಾಗುತ್ತೆ. ಓಕೆ, ಇದೊಂದು ಟಿಪ್ ಅಂದ್ಕೊಳ್ಳಿ, ಅಥವಾ ಇದು ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಕುಡ್ ಅಂತ ಇದೆಯಲ್ಲ, ಕುಡ್ ಅನ್ನೋದು ಕ್ಯಾನ್ನ ಪಾಸ್ಟ್ ಟೆನ್ಸ್ ಅಂತಲೂ ಹೇಳಿದೆ, ಕ್ಯಾನ್, ಕುಡ್. ಆದರೆ ನಾನು ಆವಾಗಲೇ ಹೇಳಿದ್ದೆ ಕುಡ್ ಅನ್ನೋದು ನಾವು ಜಸ್ಟ್ ಕ್ಯಾನ್ನ ಪಾಸ್ಟ್ ಟೆನ್ಸ್ನಲ್ಲಿ ಮಾತ್ರ ಯೂಸ್ ಮಾಡೋದಿಲ್ಲ ಅಂತ. ಇದನ್ನು ನಾವು ಪ್ರೆಸೆಂಟ್ನಲ್ಲೂ ಯೂಸ್ ಮಾಡ್ತೀವಿ, ಫ್ಯೂಚರ್ನಲ್ಲೂ ಯೂಸ್ ಮಾಡ್ತೀವಿ. ಸೊ ಆವಾಗಲೇ ಇದು ತುಂಬ ಕನ್ಫ್ಯೂಸ್ ಆಗೋದು, ಯಾವಾಗ ಯಾವ ಟೆನ್ಸ್ನಲ್ಲಿ ನಾವು ಯಾವುದನ್ನು ಯೂಸ್ ಮಾಡಬೇಕು ಅಂತ. ಅದಕ್ಕೋಸ್ಕರ ಇದನ್ನು ನಾನು ಹೇಳಿದ್ದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅಂತ. ಸೊ ಈ ಸಂದರ್ಭದಲ್ಲಿ ಅಂದರೆ ಪಾಸ್ಟ್ನಲ್ಲೂ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ನಲ್ಲೂ ಯೂಸ್ ಮಾಡ್ತೀವಿ, ಫ್ಯೂಚರ್ನಲ್ಲೂ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ನಲ್ಲಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ ಪಾಸಿಬಿಲಿಟಿ ಅನ್ನೋ ಸಂದರ್ಭ ಬಂದಾಗ, ಪಾಸಿಬಿಲಿಟೀಸ್ ಇದ್ದಾಗ ನಾವು ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್ನಲ್ಲಿ ಕುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಆಬ್ವಿಯಸ್, ಕುಡ್ ಅನ್ನೋದು ಪಾಸ್ಟ್ನಲ್ಲಿ ನಾವು ಯೂಸ್ ಮಾಡ್ತೀವಿ, ಅದು ಎಲ್ಲರಿಗೂ ನಮಗೆ ಗೊತ್ತಿದೆ, ಅದು ಈಸಿಯಾಗಿ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ನಲ್ಲೂ ನಾವು ಪಾಸಿಬಿಲಿಟಿ, ಏನೇನು ಪಾಸಿಬಿಲಿಟಿ ಇದೆ ನಾನು ಎಕ್ಸಾಂಪಲಲ್ಲಿ ಹೇಳ್ತೀನಿ, ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಆವಾಗಲೂ ಕೂಡ ನಾವು ಕುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ಸ್, ಶಿ ಕುಡ್ ಬಿ ಇನ್ ದ ಕಿಚನ್. ಶಿ ಕುಡ್ ಬಿ ಇನ್ ದ ಕಿಚನ್. ಅವಳು ಕಿಚನ್ ಅಂದರೆ ಅಡುಗೆ ಮನೆಯಲ್ಲಿ ಇರಬಹುದು. ಅಡುಗೆ ಮನೆಯಲ್ಲೂ ಇರ್ಬೋದು ಅಥವಾ ಬೇರೆ ರೂಮಲ್ಲಿ ಇರ್ಬೋದು, ಅದು ಗೊತ್ತಿಲ್ಲ. ಆದರೆ ಯಾರೋ ಕೇಳಿದ್ರು ನಿಮಗೆ ಅವಳು ಎಲ್ಲಿ ಅಂತ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಕೇಳಿದ್ರು. ಇದು ನಾನು ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಹೇಳ್ತಾ ಇದ್ದೀನಿ. ಸೊ ಆವಾಗಲೇ ಹೇಳ್ಕೊಟ್ಟಿದ್ದು ನಾನೇನು, ಎಬಿಲಿಟಿ ಹೇಳುವಾಗ ಪಾಸ್ಟ್ ಟೆನ್ಸ್ನಲ್ಲಿ. ಇದು ಈ ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ನ ಸೆಂಟೆನ್ಸ್. ಎಲ್ಲಿದ್ದಾಳೆ, ಅವಳು ಅಡುಗೆ ಮನೇಲಿ ಇರ್ಬೋದು. ಶಿ ಕುಡ್ ಬಿ ಇನ್ ದ ಕಿಚನ್. ಅವ್ರು ಕಿಚನ್ನಲ್ಲಿ ಇರಬಹುದು ಅಥವಾ ಬೇರೆ ರೂಮಲ್ಲಿ ಇರ್ಬೋದು, ಪಾಸಿಬಿಲಿಟೀಸ್ ಇರಬಹುದು ಕಿಚನ್ನಲ್ಲಿ ಇದ್ದಾಳೆ ಅಂತ ಹೇಳೋದಿಕ್ಕೆ ಇರ್ಬೋದೇನಪ್ಪ, ಅವಳು ಕಿಚನಲ್ಲಿ ಇರ್ಬೋದೇನಪ್ಪ ಅಂತ ಹೇಳ್ತೀವಲ್ಲ, ಪಾಸಿಬಿಲಿಟಿ ಮೋಸ್ಟ್ಲಿ ಕಿಚನಲ್ಲಿ ಇರ್ಬೋದು ಅಂತ ಹೇಳೋ ಸಂದರ್ಭದಲ್ಲೂ ಕೂಡ ನಾವು ಇಂಗ್ಲೀಷ್ನಲ್ಲಿ ಕುಡ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಸೆಂಟೆನ್ಸ್ ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ವೇರ್ ಇಸ್ ಶಿ ಕುಡ್ ಬಿ ಇನ್ ದ ಕಿಚನ್. ಸೊ ಇದನ್ನು ಮೇ ಬಿ ಶಿ ಕುಡ್ ಬಿ ಇನ್ ದ ಕಿಚನ್, ಮೇ ಬಿ ಶಿ ಈಸ್ ಇನ್ ದ ಕಿಚನ್, ಈ ರೀತಿ ಕೂಡ ನಾವು ಯೂಸ್ ಮಾಡಿ ಹೇಳ್ಬೋದು. ಮೇ ಬಿ ಅಂದರೆ ಇರಬಹುದೇನೋ, ನಮಗೆ ಗೊತ್ತಿಲ್ಲ ಸರಿಯಾಗಿ. ಡೌಟ್ ಇದೆ, ಸರ್ಟಿನಿಟಿ ಇಲ್ಲ, ಅಂದರೆ ಪಕ್ಕ ನಮಗೆ ಗೊತ್ತಿಲ್ಲ, ಡೌಟ್ ಇದೆ. ಸೊ ಎಲ್ಲಿದ್ದಾನೋ ಅವಳು, ಕಿಚನ್ನಲ್ಲಿ ಇರಬಹುದೇನೋ,
ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ಇದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಅರ್ಥ ಆಯ್ತಲ್ವಾ? ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಪ್ರೆಸೆಂಟ್ ಟೆನ್ಸ್ನಲ್ಲೂ ಕೂಡ ಪಾಸಿಬಿಲಿಟಿ ಇರಬಹುದೇನೋ, ಡೌಟ್ ಅಂತ ಹೇಳ್ತೀವಿ. ಪಕ್ಕ ನಮಗೆ ಗ್ಯಾರಂಟಿ ಗೊತ್ತಿಲ್ಲ, ವಿ ಆರ್ ನಾಟ್ ಸರ್ಟನ್ ಅಬೌಟ್ ದಟ್, ಸರ್ಟನಿಟಿ ಗೊತ್ತಿಲ್ಲ. ಸೊ ಆವಾಗಲೂ ಕೂಡ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿ ಕುಡ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಸೆಂಟೆನ್ಸ್, ಮೀರಾ ಕುಡ್ ವಿಸಿಟ್ ಅಸ್ ಆನ್ ಮಂಡೇ. ಮೀರಾ ನಮ್ಮನ್ನ ಮಂಡೇ ಭೇಟಿಯಾಗಬಹುದು. ಸೊ ಇದು ಯಾವ ಸೆಂಟೆನ್ಸ್ನಲ್ಲಿದೆ, ಇದು ಯಾವ ಟೆನ್ಸ್ನಲ್ಲಿದೆ? ಫ್ಯೂಚರ್ ಟೆನ್ಸ್ನಲ್ಲಿದೆ. ಓಕೆ, ನಮಗೆ ಗೊತ್ತಿಲ್ಲ, ನಮಗೆ ಸರ್ಟನಿಟಿ ಇಲ್ಲ ಅಂದರೆ ನಮಗೆ ಪಕ್ಕಾ ಗೊತ್ತಿಲ್ಲ ಅವಳು ನಮ್ಮನ್ನು ವಿಸಿಟ್ ಮಾಡ್ತಾಳೋ ಇಲ್ವೋ ಅಂತ. ಮೇ ಬಿ ಶಿ ವಿಲ್ ವಿಸಿಟ್ ಆಸ್ ಆನ್ ಮಂಡೇ. ಮೇ ಬಿ ಅವಳು ನಮಗೆ ಮಂಡೇ ಮೀಟ್ ಆಗಬಹುದು, ವಿಸಿಟ್ ಮಾಡಬಹುದು. ಸೊ ಎಕ್ಸಾಕ್ಟ್ ಆಗಿ ನಮಗೆ ಗೊತ್ತಿಲ್ಲ ಅವಳು ವಿಸಿಟ್ ಆಗ್ತಾಳೋ ಇಲ್ವೋ ಅಂತ. ಸೊ ಮಂಡೇ ಅನ್ನೋದು ಅಂದರೆ ಇವತ್ತು ಸಂಡೇ ಅಂದ್ಕೊಳ್ಳಿ, ನಾಳೆ ಮಂಡೇ, ಫ್ಯೂಚರ್. ಸೊ ಫ್ಯೂಚರ್ ಟೆನ್ಸ್ನಲ್ಲೂ ಕೂಡ ನಾವು ಕುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಸೊ ಪಾಸ್ಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ನಲ್ಲಿ ಪಾಸಿಬಿಲಿಟೀಸ್ ಇದ್ದಾಗ, ಬಹುದು, ಮಾಡ್ತಾಳೇನೋ ಬರ್ತಾಳೇನೋ ಅಂತ ಡೌಟ್ ಇದ್ದಾಗ, ನಮಗೆ ಪಕ್ಕಾ ಗ್ಯಾರಂಟಿ ಇರಲ್ಲ, ಡೌಟ್ ಇದ್ದಾಗ ಅದಕ್ಕೆ ಪಾಸಿಬಿಲಿಟೀಸ್ ಅಂತ ಹೇಳ್ತೀವಿ ನಾವು. ಸೊ ಆವಾಗ ಕುಡ್ ಅನ್ನೋದು ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಪಾಸ್ಟ್ ಟೆನ್ಸ್ನಲ್ಲಿ ಆಬ್ವಿಯಸ್ಲಿ ನಾವು ಕುಡ್ ಅನ್ನೋದನ್ನು ಯೂಸ್ ಮಾಡೇ ಮಾಡ್ತೀವಿ. ಕ್ಯಾನ್ ಜಾಗದಲ್ಲಿ ಪ್ರೆಸೆಂಟ್ ಟೆನ್ಸ್ನಲ್ಲಿ ಐ ಕ್ಯಾನ್ ಅಂತ ಯೂಸ್ ಮಾಡ್ತೀವಿ, ಅದೇ ಪಾಸ್ಟ್ ಆದರೆ ಐ ಕುಡ್ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ಇದನ್ನು ನಾವು ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ಓಕೆ, ಕ್ಲಿಯರ್? ಈಗ ನೆಕ್ಸ್ಟಿಗೆ ಮೂವ್ ಆಗೋಣ. ನೆಕ್ಸ್ಟ್, ಕುಡ್ ಅನ್ನೋದು ನಾವು ಪೊಲೈಟ್ ರಿಕ್ವೆಸ್ಟ್ ಮಾಡುವಾಗಲೂ ಕೂಡ ಯೂಸ್ ಮಾಡ್ತೀವಿ. ಪೊಲೈಟ್ ರಿಕ್ವೆಸ್ಟ್ ಅಂದರೆ ಸಭ್ಯತೆಯಿಂದ, ಸ್ವಲ್ಪ ವಿನಯತೆಯಿಂದ, ಅಂದರೆ ತುಂಬ ಸಭ್ಯತೆಯಿಂದ ನಾವು ರಿಕ್ವೆಸ್ಟ್ ಮಾಡ್ಕೋತೀವಲ್ಲ, ಸೊ ಆವಾಗಲೂ ಕೂಡ ನಾವು ಕುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ ಹೇಳ್ತೀನಿ. ಅಂದರೆ ಪ್ಲೀಸ್ ನನಗೋಸ್ಕರ ಈ ಕೆಲಸ ಮಾಡ್ತೀರಾ, ಕುಡ್ ಯು ಪ್ಲೀಸ್ ಡೂ ದಿಸ್ ಫಾರ್ ಮೀ, ಹೀಗೆ. ಕುಡ್ ಯು ಪ್ಲೀಸ್ ಈ ಥರ ಕುಡಿತೀರಾ, ಕುಡ್ ಯು ಪ್ಲೀಸ್, ಹೀಗೆ. ಸೊ ಈ ಥರ ಹೇಳೋದಕ್ಕೂ ಕೂಡ ರಿಕ್ವೆಸ್ಟ್ ಮಾಡ್ತೀವಿ ಪೊಲೈಟ್ ವೇಯಿಂದ. ಸೊ ಅಂದರೆ ಡೌನ್ ಟು ಅರ್ತ್ ಅಂತ ಹೇಳ್ತೀವಿ, ತುಂಬ ಸಭ್ಯತೆಯಿಂದ ರಿಕ್ವೆಸ್ಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಕುಡ್ ಅನ್ನೋದು ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ಸ್ ನೋಡೋಣ. ಸೊ ಈಗ ಫಸ್ಟ್ ಸೆಂಟೆನ್ಸ್ ಹೇಳ್ತೀನಿ, ಕುಡ್ ಯು ಪ್ಲೀಸ್ ಹೋಲ್ಡ್ ದಿಸ್ ಫಾರ್ ಎ ಮಿನಿಟ್. ಅಂದರೆ ದಯವಿಟ್ಟು ಇದನ್ನು ಒಂದು ನಿಮಿಷ ಸ್ವಲ್ಪ ಹಿಡ್ಕೊಳ್ತೀರಾ, ನೀವು ಹಿಡ್ಕೊಳ್ಬಹುದಾ ಅಂತ ಕೇಳ್ತೀವಿ. ಅಂದರೆ ಈಗ ನೀವೆಲ್ಲಾದರೂ ಹೋಗ್ತಾ ಇರ್ತೀರಾ, ನಿಮ್ಮ ಬ್ಯಾಗನ್ನು ಬೇರೆ ಯಾರೋ ಸ್ವಲ್ಪ ಹಿಡ್ಕೋತೀರಾ, ಸ್ವಲ್ಪ ಪ್ಲೀಸ್ ಅಂತ ಹೆಲ್ಪ್ ಕೇಳ್ತೀರಾ ಅಲ್ವಾ. ಸೊ ಪೊಲೈಟ್ ರಿಕ್ವೆಸ್ಟ್ ಕೇಳುವಾಗ ನಾವಿಲ್ಲಿ ಕುಡ್ ಯು ಪ್ಲೀಸ್ ಹೋಲ್ಡ್ ದಿಸ್ ಬ್ಯಾಗ್ ಫಾರ್ ಮೀ, ಅಥವಾ ಕುಡ್ ಯು ಪ್ಲೀಸ್ ಹೋಲ್ಡ್ ದಿಸ್ ಫಾರ್ ಅ ಮಿನಿಟ್, ಪ್ಲೀಸ್ ದಯವಿಟ್ಟು ನಂಗೆ ಸ್ವಲ್ಪ ಇದನ್ನು ಹಿಡ್ಕೋತೀರಾ ಅಂತ ಪೊಲೈಟ್ ವೇಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋವಾಗಲೂ ಕೂಡ ನಾವು ಕುಡ್ ಅಂತ ಯೂಸ್ ಮಾಡ್ತೀವಿ. ಈಗ ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ, ಕುಡ್ ಯು ಡೂ ಮೀ ಅ ಫೇವರ್ ಪ್ಲೀಸ್. ದಯವಿಟ್ಟು ನನಗೆ ಒಂದು ಉಪಕಾರ ಮಾಡ್ತೀರಾ, ಅಂದರೆ ನೀವೊಂದು ಉಪಕಾರ ಮಾಡ್ಬೋದಾ ನಮಗೆ, ಕುಡ್ ಯು ಪ್ಲೀಸ್ ಅಂತ ಹೇಳ್ತೀವಲ್ಲ, ಕುಡ್ ಯು ಡೂ ಮೀ ಅ ಫೇವರ್, ನನಗೊಂದು ಉಪಕಾರ ಮಾಡ್ತೀರಾ. ಸೊ ಈ ಸಂದರ್ಭದಲ್ಲೂ ನಾವು ಪೊಲೈಟ್ ವೇಯಲ್ಲಿ ಕೇಳುವಾಗ ಕುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಈಗ ನಾನು ಆವಾಗಲೇ ಹೇಳಿದೆ ಕುಡ್ ಆ್ಯಂಡ್ ವುಡ್ ಅನ್ನೋದು ಅಣ್ಣ ತಮ್ಮ ಅಂತ. ಸೊ ಯಾವ ರೀತಿ ಅಂದರೆ, ಈಗ ಅಣ್ಣ ತಮ್ಮ ಹೇಗೆ ಅಂದರೆ, ಈಗ ಎಕ್ಸಾಂಪಲ್ನಲ್ಲಿ ನಾವು ಕುಡ್ ಯು ಪ್ಲೀಸ್ ಅಂತ ಯೂಸ್ ಮಾಡಿದ್ವಿ. ಸೊ ಎಲ್ಲೆಲ್ಲಿ ನಾವಿಲ್ಲಿ ಪೊಲೈಟ್ ರಿಕ್ವೆಸ್ಟಲ್ಲಿ ಕುಡ್ ಅನ್ನೋದನ್ನು ಯೂಸ್ ಮಾಡಿದ್ದೀವಲ್ಲ, ಅಲ್ಲಿ ನಾವು ವುಡ್ ಅಂತಲೂ ಯೂಸ್ ಮಾಡ್ಬೋದು. ವುಡ್ ಯು ಪ್ಲೀಸ್ ಹೋಲ್ಡ್ ದಿಸ್ ಬ್ಯಾಗ್ ಫಾರ್ ಮೀ, ಅಥವಾ ವುಡ್ ಯು ಪ್ಲೀಸ್ ಹೋಲ್ಡ್ ದಿಸ್ ಫಾರ್ ಅ ಮಿನಿಟ್, ಅಥವಾ ಸೆಕೆಂಡ್ ಸೆಂಟೆನ್ಸ್ನಲ್ಲಿ ನಾವು ಕುಡ್ ಅಂತ ಯೂಸ್ ಮಾಡಿದ್ವಲ್ಲ, ವುಡ್ ಯು ಡೂ ಮಿ ಅ ಫೇವರ್ ಪ್ಲೀಸ್. ಸೊ ವುಡ್ ನಾವು ಈ ಸಂದರ್ಭದಲ್ಲೂ ಕೂಡ ಯೂಸ್ ಮಾಡ್ತೀವಿ. ನಾನು ಆವಾಗಲೇ ಹೇಳಿದೆ ವುಡ್ ಆ್ಯಂಡ್ ಕುಡ್ ಇಂಟರ್ಚೇಂಜಬಲಿ ಕೂಡ ಯೂಸ್ ಮಾಡ್ಬೋದು ಅಂತ. ಸೊ ಕುಡ್ ಬದಲು ಪೊಲೈಟ್ ರಿಕ್ವೆಸ್ಟ್ ಮಾಡುವಾಗ ವುಡ್ ಅಂತ ಕೂಡ ಮಾಡ್ಬೋದು. ಯೂಸ್ ಮಾಡಿದರೆ ಏನೂ ತಪ್ಪು ಕೂಡ ಆಗೋದಿಲ್ಲ. ಈಗ ಕುಡ್ ಅನ್ನೋದು ನಾವು ರಿಪೋರ್ಟೆಡ್ ಸ್ಪೀಚ್ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಇದ್ರ ಬಗ್ಗೆ ನಿಮಗೆ ವಿಡಿಯೋ ಸಪ್ರೇಟಾಗಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಸಪ್ರೇಟ್ ಒಂದು ವಿಡಿಯೋ ಇದ್ರ ಬಗ್ಗೆ ಮಾಡ್ತೀನಿ ಡೀಟೇಲ್ ಆಗಿ. ಈಗ ಹೇಳ್ತೀನಿ, ಡೈರೆಕ್ಟ್ ಅಂದರೆ ಐ ಕ್ಯಾನ್ ಅನ್ನೋದು ಡೈರೆಕ್ಟ್ ಸ್ಪೀಚ್ನಲ್ಲಿ ಯೂಸ್ ಮಾಡ್ತೀವಿ. ಅಂದರೆ ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ ಡೈರೆಕ್ಟ್ ಸ್ಪೀಚ್, ಒಬ್ಬರಿಗೆ ಇನ್ನೊಬ್ರಿಗೆ ಹೇಳ್ತಾ ಇರೋದು. ಐ ಕ್ಯಾನ್ ಡ್ಯಾನ್ಸ್, ಐ ಕ್ಯಾನ್ ಡೂ ದಿಸ್. ಸೊ ಆ ಮನುಷ್ಯ ಇನ್ನೊಬ್ರಿಗೆ ಹೋಗಿ ಹೇಳಿದಾಗ ಅದು ಇಂಡೈರೆಕ್ಟ್ ಸ್ಪೀಚ್ ಆಗುತ್ತೆ. ಸೊ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಕ್ಯಾನ್ ಅನ್ನೋದು ಕುಡ್ ಅಂತ ಆಗುತ್ತೆ. ಓಕೆ, ಸೊ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ನಲ್ಲಿ ಅದಕ್ಕೆ ನಾವು ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಸೊ ಆವಾಗಲೂ ಕೂಡ ನಾವು ಕುಡ್ ಅನ್ನೋದನ್ನೇ ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ಸಿಂದ ನಾನು ನಿಮಗೆ ಕ್ಲಿಯರ್ ಮಾಡ್ತೀನಿ. ಶಿ ಸೆಡ್ ದಟ್ ಶಿ ಕುಡ್ ಡ್ಯಾನ್ಸ್. ಅವಳು ಹೇಳಿದ್ಲು
ಅವಳು ಡ್ಯಾನ್ಸ್ ಅಂದರೆ ನೃತ್ಯ ಮಾಡಬಲ್ಲಳು ಎಂದು ಅವಳು ಹೇಳಿದ್ಲು. ಸೊ ಅವಳು ನಿಮಗೆ ಹೇಳಿರ್ತಾಳೆ, ನೀವು ಅದನ್ನು ಇನ್ನೊಬ್ರಿಗೆ ಹೇಳಿರ್ತೀರ. ಸೊ ಇನ್ನೊಬ್ರಿಗೆ ಹೇಳುವಾಗ ಅವಳು ನನಗೆ ಹೀಗೆ ಹೇಳಿದ್ಲು ಅಂತ ಇನ್ನೊಬ್ರಿಗೆ ಹೇಳುವಾಗ ಕ್ಯಾನ್ ಅನ್ನೋದು ಕುಡ್ ಆಗಿ ಚೇಂಜ್ ಆಗುತ್ತೆ. ಈ ಒರಿಜಿನಲ್ ಸೆಂಟೆನ್ಸ್ ಏನಿರುತ್ತೆ, ನಾನು ಹೇಳ್ತೀನಿ ಈಗ. ಅಕಸ್ಮಾತ್ ತಿಳ್ಕೊಳ್ಳಿ, ನಾನು ಐ ಕ್ಯಾನ್ ಡ್ಯಾನ್ಸ್ ಅಂತ ನಾನು ನಿಮಗೆ ಹೇಳಿದೆ. ಸೊ ಈಗ ನೀವು ಅದನ್ನು ತಗೊಂಡು ಹೋಗಿ ಇನ್ನೊಬ್ರಿಗೆ ಹೇಳ್ತೀರಾ. ಸೊ ಏನಂತ ಹೇಳ್ತೀರಾ? ಶಿ ಸೆಡ್ ದಟ್ ಶಿ ಕುಡ್ ಡ್ಯಾನ್ಸ್. ಅವಳು ಹೇಳಿದ್ಲು ಅವಳು ಡ್ಯಾನ್ಸ್ ಮಾಡಬಲ್ಲಳು, ಮಾಡಬಹುದು. ಈ ರೀತಿ ಕೂಡ ನಾವು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಅರ್ಥ ಆಯ್ತು ಅಲ್ವಾ ಯಾವ ರೀತಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಲ್ಲಿ ಚೇಂಜ್ ಆಗುತ್ತೆ ಕ್ಯಾನ್ ಕುಡ್ ಅಂತ. ಸೊ ಈಗ ಇನ್ನೊಂದು ಸೆಂಟೆನ್ಸ್ ಹೇಳ್ತೀನಿ. ಇನ್ನೊಂದು ಸೆಂಟೆನ್ಸ್ ನಾನು ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಹೇಳ್ತೀನಿ. ಈಗ ಪಾಸಿಟಿವ್ ಸೆಂಟೆನ್ಸ್ ಇವಾಗ ಹೇಳಿದೆ ಅಂದಮೇಲೆ ಅದಕ್ಕೆ ನೆಗೆಟಿವ್ ಕೂಡ ಇರಲೇಬೇಕು. ಸೊ ನೆಗೆಟಿವ್ ಸೆಂಟೆನ್ಸ್ನಲ್ಲಿ ಯಾವ ರೀತಿ ಯೂಸ್ ಮಾಡೋದು ಅಂತ. ಹಿ ಸೆಡ್ ದಟ್ ಹಿ ಕುಡಂಟ್ ವಾಕ್. ಅವನು ನಡೆಯೋದಿಕ್ಕೆ ಆಗುವುದಿಲ್ಲ ಎಂದು ಹೇಳಿದ. ಹಿ ಸೆಡ್ ದಟ್ ಹಿ ಕುಡಂಟ್ ವಾಕ್. ಸೊ ಅವನು ಐ ಕುಡಂಟ್ ವಾಕ್ ಅಂತ ಹೇಳ್ದ, ಐ ಕೆನಾಟ್ ವಾಕ್ ಅಂತ ಹೇಳ್ದ. ಸಾರಿ, ಓಕೆ. ಅವನು ಐ ಕೆನಾಟ್ ವಾಕ್. ಈಗ ಒಬ್ಬ ವ್ಯಕ್ತಿ ಐ ಕೆನಾಟ್ ವಾಕ್ ಅಂತ ನಿಮ್ಮ ಹತ್ರ ಹೇಳಿದರು. ಸೊ ನೀವು ಇನ್ನೊಬ್ಬರ ಹತ್ರ ಹೋಗಿ ಹೇಳಬೇಕು, ಅಥವಾ ಅದಾಗಲೇ ಪಾಸ್ಟ್ನಲ್ಲಿ ಅವ್ರು ಹೇಳಿದರು ಅಂತ ಹೇಳುವಾಗ ಹಿ ಸೆಡ್ ದಟ್ ಹಿ ಕುಡಂಟ್ ವಾಕ್. ಸೊ ಈ ರೀತಿ ನಾವು ಕುಡ್ ಅನ್ನೋದು ಎಬಿಲಿಟಿನಲ್ಲಿ ಅಂದರೆ ಪಾಸ್ಟ್ನಲ್ಲಿ ಎಬಿಲಿಟಿ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ನಲ್ಲಿ ನಾವು ಪಾಸಿಬಿಲಿಟಿ ಬಂದಾಗ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ನಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ನಲ್ಲೂ ಕೂಡ ನಾವು ಕುಡ್ ಅಂತ ಯೂಸ್ ಮಾಡ್ತೀವಿ. ಆ್ಯಂಡ್ ಪೊಲೈಟ್ ರಿಕ್ವೆಸ್ಟ್ ಕೇಳುವಾಗಲೂ ಕೂಡ ನಾವು ಕುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಈಗ ವುಡ್ಡಿಗೆ ಬರೋಣ. ವುಡ್. ಸೊ ವುಡ್ ಅನ್ನೋದು ವಿಲ್ನ ಪಾಸ್ಟ್ ಟೆನ್ಸ್. ಆದರೆ ಯಾವಾಗಲೂ ವುಡ್ ನಾವು ವಿಲ್ನ ಪಾಸ್ಟ್ ಟೆನ್ಸ್ನಲ್ಲಿ ಮಾತ್ರ ನಾವು ಯೂಸ್ ಮಾಡೋದಿಲ್ಲ. ವುಡ್ ನಾವು ಫಾರ್ ರಿಪೀಟೆಡ್ ಆ್ಯಕ್ಷನ್ಸ್ ಇನ್ ದ ಪಾಸ್ಟ್ನಲ್ಲಿ ನಾವು ಮಾಡ್ತಾ ಇದ್ದಂಥ ರಿಪೀಟೆಡ್ ಆ್ಯಕ್ಷನ್ಸ್ನ ಹೇಳುವಾಗ ನಾವು ವುಡ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ. ಈಗ ಕುಡ್ ಅನ್ನೋದು ನಾವು ಪಾಸ್ಟ್ನಲ್ಲಿ ನಮ್ಮ ಎಬಿಲಿಟಿ ಏನಿತ್ತು ಅದನ್ನು ಹೇಳುವಾಗ ನಾವು ಕುಡ್ ಅಂತ ಯೂಸ್ ಮಾಡಿದ್ವಿ, ಹೌದಲ್ವಾ? ವುಡ್ ಇದೆಯಲ್ಲ, ನಾವು ಪಾಸ್ಟ್ನಲ್ಲಿ ನಮ್ಮ ಆ್ಯಕ್ಷನ್ಸ್ ನಾವು ರಿಪೀಟೆಡ್ಲಿ ಮಾಡ್ತಾ ಇರ್ತಿದ್ವಲ್ಲ, ಅಂದರೆ ನಾನಲ್ಲಿ ಹೋಗ್ತಾ ಇದ್ದೆ, ನಾನು ಅದನ್ನು ಮಾಡ್ತಾ ಇದ್ದೆ ಅಂತ ಹೇಳುವಾಗ ನಾವು ವುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಈಗ ಎಕ್ಸಾಂಪಲ್ಸ್ ನೋಡೋಣ. When I was little, I would often go to my granny's house. ಅಂದರೆ ನಾನು ಚಿಕ್ಕವನಿದ್ದಾಗ ಆವಾಗವಾಗ ನಾನು ಆಗಾಗ್ಗೆ ನಾನು ನಮ್ಮ ಅಜ್ಜಿಯ ಮನೆಗೆ ಹೋಗ್ತಾ ಇದ್ದೆ. ಚಿಕ್ಕವನಿದ್ದಾಗ ಆಗಾಗ ಹೋಗ್ತಿದ್ದೆ ಅಂದರೆ ಇದು ಆಗಾಗ ಅಂದರೆ ಏನು? ರಿಪೀಟೆಡ್ ಆ್ಯಕ್ಷನ್. ಆಗಾಗ ನಾನು ಅಜ್ಜಿ ಮನೆಗೆ ಹೋಗ್ತಿದ್ದೆ. ಸೊ ಅವಾಗ ನಾವಿಲ್ಲಿ ವುಡ್ ಅಂತ ಯೂಸ್ ಮಾಡಿದ್ವಿ. ವೆನ್ ಐ ವಾಸ್ ಲಿಟಲ್, ನಾನು ಚಿಕ್ಕವನಿದ್ದಾಗ ಐ ವುಡ್ ಆಫನ್ ಗೋ ಟು ಮೈ ಗ್ರ್ಯಾನೀಸ್ ಹೌಸ್. ಆಫನ್ ಅಂದರೆ ಆಗಾಗ ನಾನು ಹೋಗ್ತಾ ಇದ್ದೆ ಹೋಗ್ತಾ ಇದ್ದೆ ರಿಪೀಟೆಡ್ ಆ್ಯಕ್ಷನ್ಗೆ ನಾವು ವುಡ್ ಅಂತ ಯೂಸ್ ಮಾಡಿದ್ವಿ. ಇಲ್ಲಿ ನಾವು ಯೂಸ್ಡ್ ಟು ಅಂತಲೂ ಯೂಸ್ ಮಾಡ್ಬೋದು ವುಡ್ ಜಾಗದಲ್ಲಿ, ಅದು ಕೂಡ ತಪ್ಪಾಗೋದಿಲ್ಲ. ಐ ವುಡ್ ಆಫನ್ ಗೋ ಟು ಮೈ ಗ್ರ್ಯಾನೀಸ್ ಹೌಸ್ ಅಂತಲೂ ಯೂಸ್ ಮಾಡ್ಬೋದು, ಅಥವಾ ಐ ಯೂಸ್ಡ್ ಟು ಆಫನ್ ಗೋ ಟು ಮೈ ಗ್ರ್ಯಾನೀಸ್ ಹೌಸ್. ಸೊ ಈ ರೀತಿಯಲ್ಲೂ ನೀವು ಯೂಸ್ ಮಾಡ್ಬೋದು, ತಪ್ಪಾಗೋದಿಲ್ಲ. ಐ ಯೂಸ್ ಟು ಗೋ ಟು ಮೈ ಗ್ರ್ಯಾನೀಸ್ ಹೌಸ್ ವೆನ್ ಐ ವಾಸ್ ಲಿಟಲ್. ನಾನು ಚಿಕ್ಕವನಿದ್ದಾಗ ನಾನು ನಮ್ಮ ಗ್ರ್ಯಾನಿ ಅಂದ್ರೇನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. 2 years ago, I would study English 4 hours a day, but now I don't. ಅಂದರೆ 2 ವರ್ಷಗಳ ಹಿಂದೆ ನಾನು ದಿನಕ್ಕೆ 4 ಗಂಟೆಗಳ ಕಾಲ ಇಂಗ್ಲಿಷ್ ಕಲಿತಾ ಇದ್ದೆ, ಆದರೆ ಈಗ ಕಲಿತಾ ಇಲ್ಲ. ಸೊ ಇದನ್ನು ಹೇಳೋಕ್ಕೂ ಕೂಡ ನಾವು ಐ ವುಡ್ ಅಂತ ಯೂಸ್ ಮಾಡ್ತೀವಿ. ನಾವು ಇದ್ರ ಬದಲು ವುಡ್ ಬದಲು ನಾವು ಯೂಸ್ಡ್ ಟು ಅಂತ ಕೂಡ ಇಲ್ಲಿ ಯೂಸ್ ಮಾಡ್ಬೋದು. 2 years ago, I used to study English 4 hours a day, but now I don't. ಸೊ ಯೂಸ್ಡ್ ಟು ಕೂಡ ನೀವು ಯೂಸ್ ಮಾಡ್ಬೋದು, ಇಲ್ಲ ಅಂದರೆ ನಾವು ಐ ವುಡ್ ಅಂತಲೇ ನೀವು ಯೂಸ್ ಮಾಡ್ಬೋದು. ಸೊ ಅರ್ಥ ಆಯ್ತಲ್ವಾ? ಕ್ಲಿಯರ್ ಆಯಿತು ಅಲ್ವಾ? ಸೊ ನಾವಿಲ್ಲಿ ವುಡ್ ಅನ್ನೋದು ಪಾಸ್ಟ್ ಆಫ್ ವಿಲ್ ಅಂದರೆ ವಿಲ್ನ ಪಾಸ್ಟ್ನಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ನಾವಿದನ್ನು ರಿಪೀಟೆಡ್ ಆ್ಯಕ್ಷನ್, ಪಾಸ್ಟ್ನಲ್ಲಿ ನಾವು ಮಾಡ್ತಾ ಇದ್ದಂಥ ರಿಪೀಟೆಡ್ ಆ್ಯಕ್ಷನ್ಗೂ ಕೂಡ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕು ಅಂದರೆ ವುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವುಡ್ ಅನ್ನೋದು ನಾವು ಇಮ್ಯಾಜಿನರಿ ಸಿಚುಯೇಷನ್ನಲ್ಲೂ ಯೂಸ್ ಮಾಡ್ತೀವಿ. ಇಮ್ಯಾಜಿನರಿ ಸಿಚುಯೇಷನ್ ಅಂದರೆ ಹಾಗಾಗ್ತಿತ್ತೇನೋ, ನಾನು ಹಾಗೆ ಮಾಡಿದ್ದಿದ್ರೆ ಹೀಗಾಗ್ತಿತ್ತು, ಈ ರೀತಿ ಇಮ್ಯಾಜಿನರಿ ಸಿಚುಯೇಷನ್. ನಾನು ಸೆಂಟೆನ್ಸ್ ಹೇಳುವಾಗ ನಿಮಗೆ ಗೊತ್ತಾಗುತ್ತೆ. ಇಮ್ಯಾಜಿನರಿ ಸಿಚುಯೇಷನ್
ಹೇಳುವಾಗಲೂ ಕೂಡ ನಾವು ವುಡ್ ಅನ್ನೋದನ್ನೇ ಯೂಸ್ ಮಾಡ್ತೀವಿ. ಸೊ ಆವಾಗಲೇ ಏನಂತ ಕಲಿತ್ವಿ ನಾವು, ಪಾಸ್ಟ್ ಆ್ಯಕ್ಷನ್ ಹೇಳುವಾಗ ವುಡ್ನ ಯೂಸ್ ಮಾಡ್ತೀವಿ. ಇಲ್ಲಿ ನಾವು ಇಮ್ಯಾಜಿನರಿ ಸಿಚುಯೇಷನ್ನ ಹೇಳುವಾಗ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್ನಲ್ಲೂ ಕೂಡ ನಾವು ವುಡ್ ಅನ್ನೋದನ್ನು ಹೇಳ್ತೀವಿ. ಅಂದರೆ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಟೆನ್ಸ್ನಲ್ಲಿ ಆ ಇಮ್ಯಾಜಿನರಿ ಸಿಚುಯೇಷನ್ ನಡೆದಿರುತ್ತಲ್ಲ, ಸೊ ಆ ಸೆಂಟೆನ್ಸ್ ಹೇಳುವಾಗ ನಾವು ವುಡ್ ಅನ್ನೋ ವರ್ಡನ್ನು ಯೂಸ್ ಮಾಡ್ತೀವಿ. ಇಫ್ ಐ ವರ್ ಯು ಐ ವುಡ್ ಮೇಕ್ ಅ ಲಾಟ್ ಆಫ್ ಚೇಂಜ್. ಅಂದರೆ ನಾನು ನೀನಾಗಿದ್ದಿದ್ರೆ ನಾನು ಬಹಳಷ್ಟು ಬದಲಾವಣೆಗಳನ್ನು ಮಾಡ್ತಿದ್ದೆ. ಇಮ್ಯಾಜಿನರಿ, ಈಗ ನಾನು ನೀನಾಗೋದಕ್ಕಾಗೋದಿಲ್ಲ, ಹೌದಲ್ವಾ? ಸೊ ಅಕಸ್ಮಾತ್ ನಾನು ನೀನಾಗಿದ್ದಿದ್ರೆ, ಇಫ್ ಐ ವರ್ ಯು ಐ ವುಡ್ ಮೇಕ್ ಅ ಲಾಟ್ ಆಫ್ ಚೇಂಜ್. ನಾನು ಬಹಳಷ್ಟು ಚೇಂಜಸ್ನ ಮಾಡ್ತಿದ್ದೆ. ಐ ವುಡ್ ಮೇಕ್ ಅ ಲಾಟ್ ಆಫ್ ಚೇಂಜಸ್. ಸೊ ಈ ರೀತಿ. ಈಗ ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ. ಆ್ಯಂಡ್ ಇದು ಫಸ್ಟ್ ಸೆಂಟೆನ್ಸ್ ಇದೆಯಲ್ಲ, ಇದು ಪ್ರೆಸೆಂಟ್ ಟೆನ್ಸ್ನಲ್ಲಿದೆ. ಈಗ ನೆಕ್ಸ್ಟ್ ಸೆಂಟೆನ್ಸ್, ಸೆಕೆಂಡ್ ಸೆಂಟೆನ್ಸ್, ಐ ವುಡ್ ಗೋ ಟು ಹರ್ ಪಾರ್ಟಿ ಇಫ್ ಶಿ ಇನ್ವೈಟೆಡ್ ಮೀ. ಅವಳು ನನ್ನನ್ನು ತನ್ನ ಪಾರ್ಟಿಗೆ ಇನ್ವೈಟ್ ಮಾಡಿದರೆ, ಅಂದರೆ ಆಹ್ವಾನಿಸಿದರೆ ನಾನು ಹೋಗ್ತೀನಿ. ಅವಳು ನಿಮಗೆ ಆಹ್ವಾನ ಇನ್ನೂ ಮಾಡಿಲ್ಲ, ಸೊ ಫ್ಯೂಚರ್ನಲ್ಲಿ ಆಹ್ವಾನ ಮಾಡಬಹುದು. ಸೊ ಇದು ಫ್ಯೂಚರ್ ಟೆನ್ಸ್ನಲ್ಲಿದೆ. ಅವಳು ನನಗೆ ಇನ್ವೈಟ್ ಮಾಡಿದರೆ ಅವಳ ಪಾರ್ಟಿಗೆ ನಾನು ಹೋಗ್ತೀನಿ. ಸೊ ಆವಾಗಲೂ ಕೂಡ ನಾವು ವುಡ್ ಅನ್ನೋದನ್ನು ಯೂಸ್ ಮಾಡಿದ್ವಿ. ಆದರೆ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಸೆಂಟೆನ್ಸ್ನಲ್ಲಿ ನಾವು ವರ್ ಅಂತ ಯೂಸ್ ಮಾಡಿದ್ದೀವಿ, ಪ್ರೆಸೆಂಟ್ ಟೆನ್ಸ್ನಲ್ಲಿ ವರ್. ಫ್ಯೂಚರ್ ಟೆನ್ಸ್ನಲ್ಲಿ ಇನ್ವೈಟೆಡ್ ಅಂತ ಇಡಿ ಅಂತ ಆ್ಯಡ್ ಮಾಡಿ ಇನ್ವೈಟೆಡ್ ಅಂತ ಯೂಸ್ ಮಾಡಿದ್ದೀವಿ. ಯಾಕಂದರೆ ಇದು ಕಂಡೀಷ್ನಲ್ ಸೆಂಟೆನ್ಸಸ್ ಅಂತ ಕರಿತೀವಿ. ಸೊ ಇಮ್ಯಾಜಿನರಿ ಸಿಚುಯೇಷನಲ್ಲಿ ನಾವು ಕಂಡೀಷ್ನಲ್ ಸೆಂಟೆನ್ಸಸ್ನಲ್ಲಿ ಈ ರೀತಿ ನಾವು ಯೂಸ್ ಮಾಡ್ತೀವಿ. ಓಕೆ, ಕನ್ಫ್ಯೂಸ್ ಆಗೋಕ್ಕೆ ಹೋಗ್ಬಿಡಿ. ನಿಮಗೆ ಕಂಡೀಷ್ನಲ್ ಸೆಂಟೆನ್ಸ್ ಬಗ್ಗೆ ನಿಮಗೆ ವಿಡಿಯೋ ಬೇಕು ಅಂದರೆ ನನಗೆ ರಿಕ್ವೆಸ್ಟ್ ಮಾಡಿ, ಕೇಳಿ, ಕಾಮೆಂಟ್ ಮಾಡಿ. ನಾನು ಅದ್ರ ಬಗ್ಗೆನೂ ನನ್ನ ವಿಡಿಯೋ ನಿಮಗೋಸ್ಕರ ನಾನು ಮಾಡ್ತೀನಿ. ನೆಕ್ಸ್ಟ್ ಸೆಂಟೆನ್ಸ್ ನೋಡೋಣ, ಥರ್ಡ್ ಒನ್. ಇಫ್ ಐ ಹ್ಯಾಡ್ ಲಿಸನ್ ಟು ಮೈ ಫಾದರ್ ಐ ವುಡಂಟ್ ಬಿ ಇನ್ ಟ್ರಬಲ್. ಇದನ್ನು ಮಿಕ್ಸ್ಡ್ ಕಂಡೀಷನಲ್ ಅಂತ ಹೇಳ್ತೀವಿ. ಯಾಕಂದರೆ ಇದಕ್ಕೆ ನಾವು ವುಡಂಟ್ ಅಂತಲೂ ಯೂಸ್ ಮಾಡಿದ್ದೀವಿ. ನಾನು ನನ್ನ ತಂದೆಯ ಮಾತು ಕೇಳಿದ್ದಿದ್ರೆ, ನಾನು ಅಕಸ್ಮಾತ್ ನನ್ನ ತಂದೆ ಮಾತಂತ ಕೇಳಿದ್ದಿದ್ರೆ ನಾನು ತೊಂದರೆಗೆ ಸಿಕ್ಕಾಕೊಳ್ತಾ ಇರಲಿಲ್ಲ. ಸೊ ಆವಾಗಲೂ ಕೂಡ ಇದು ಇಮ್ಯಾಜಿನರಿ, ಪ್ರೆಸೆಂಟ್ ಟೆನ್ಸ್ನಲ್ಲಿ ಹೇಳ್ತಾ ಇದ್ದೀವಿ. ಆದರೆ ಇದು ಇಮ್ಯಾಜಿನರಿ. ಅವಾಗ ನಾನು ಅಕಸ್ಮಾತ್ ನನ್ನ ತಂದೆ ಮಾತನ್ನು ಕೇಳದಿದ್ದರೆ ಈ ರೀತಿ ಎಲ್ಲ ಆಗ್ತಾ ಇರಲಿಲ್ಲ. ನಾವು ಇಮ್ಯಾಜಿನ್ ಮಾಡ್ತಿದ್ವಲ್ಲ, ಒಂಥರ ಪಶ್ಚಾತ್ತಾಪ ಆಗೋದು, ಈ ರೀತಿ ಇಮ್ಯಾಜಿನ್ ಮಾಡೋದು ಮಾಡ್ತೀವಲ್ವ. ಸೊ ಆವಾಗ ನಾವು ವುಡ್ ಅನ್ನೋದನ್ನೇ ಯೂಸ್ ಮಾಡ್ತೀವಿ. ಅರ್ಥ ಆಯಿತು ಅಲ್ವಾ? ಸೊ ವುಡ್ ಅನ್ನೋದು ನಾವು ಇಮ್ಯಾಜಿನರಿ ಸಿಚುಯೇಷನ್ನಲ್ಲೂ ಕೂಡ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವುಡ್ ಅನ್ನೋದು ಪೊಲೈಟ್ ರಿಕ್ವೆಸ್ಟ್ನಲ್ಲಿ ಕೇಳ್ತೀವಿ. ಕುಡ್ನಲ್ಲೂ ಕೂಡ ನಾವು ಕುಡ್ ಪೊಲೈಟ್ ರಿಕ್ವೆಸ್ಟ್ನಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ವುಡ್ ಕೂಡ ನಾವು ಪೊಲೈಟ್ ರಿಕ್ವೆಸ್ಟ್ನಲ್ಲಿ ಯೂಸ್ ಮಾಡ್ತೀವಿ. ಇದ್ರ ಜೊತೆಗೆ ಏನಾದರೂ ಆಫರ್ ಮಾಡೋದಿದ್ದರೆ ಆವಾಗಲೂ ನಾವು ವುಡ್ನ ಯೂಸ್ ಮಾಡ್ತೀವಿ. ಆ್ಯಂಡ್ ಯಾರಿಗಾನ ಇನ್ವಿಟೇಷನ್ ಕೊಡುವಾಗಲೂ ಕೂಡ ನಾವು ವುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ಈಗ ನಾನು ಎಕ್ಸಾಂಪಲ್ಸ್ ಹೇಳ್ತೀನಿ. ಆ್ಯಂಡ್ ಇದು ಕೂಡ ಪ್ರೆಸೆಂಟ್ ಆರ್ ಫ್ಯೂಚರ್ ಟೆನ್ಸ್ನಲ್ಲೇ ಯೂಸ್ ಮಾಡ್ತೀವಿ. ವುಡ್ ಯು ಪಾಸ್ ದ ಸಾಲ್ಟ್ ಪ್ಲೀಸ್. ಉಪ್ಪನ್ನ ಸ್ವಲ್ಪ ಈ ಕಡೆ ಪಾಸ್ ಮಾಡ್ತೀರಾ ಪ್ಲೀಸ್ ಅಂತ ಕೇಳುವಾಗ, ಅಂದರೆ ನಾವಿಲ್ಲಿ ಪೊಲೈಟ್ ರಿಕ್ವೆಸ್ಟ್ ಮಾಡ್ತಿದ್ದೀವಿ. ವುಡ್ ಯು ಪಾಸ್ ದ ಸಾಲ್ಟ್ ಪ್ಲೀಸ್. ಊಟ ಮಾಡೋಕ್ಕೆ ಕುಂತಿರ್ತೀವಿ, ಸ್ವಲ್ಪ ಸಾಲ್ಟ್ನ ಈ ಕಡೆ ಪಾಸ್ ಮಾಡ್ತೀಯಾ ಅಂತ ಕೇಳೋದಕ್ಕೆ. ಸೆಕೆಂಡ್ ಸೆಂಟೆನ್ಸ್, ವುಡ್ ಯು ಮೈಂಡ್ ಓಪನಿಂಗ್ ದ ವಿಂಡೋ. ಕಿಟಕಿ ತೆಗಿತೀರಾ ಪ್ಲೀಸ್. ಅಥವಾ ನಾನು ಕಿಟಕಿ ತೆಗೆದು ನಿಮಗೇನು ತೊಂದರೆ ಇಲ್ಲ ತಾನೇ, ಈ ರೀತಿ ಹೇಳೋಕ್ಕೂ ಕೂಡ ವುಡ್ ಯು ಮೈಂಡ್ ಓಪನಿಂಗ್ ದ ವಿಂಡೋ ಅಂತ ನಾವು ಯೂಸ್ ಮಾಡ್ತೀವಿ. ಇದು ಕೂಡ ಪೊಲೈಟ್ ರಿಕ್ವೆಸ್ಟ್ನಲ್ಲೇ ಆಗುತ್ತೆ. ಥರ್ಡ್ ಸೆಂಟೆನ್ಸ್, ವುಡ್ ಯು ಲೈಕ್ ಟೀ ಆರ್ ಕಾಫಿ. ಇಲ್ಲಿ ನಾವು ಆಫರ್ ಮಾಡ್ತಾ ಇದ್ದೀವಿ. ಓಕೆ, ನೀವು ಟೀ ಕುಡಿತೀರಾ ಅಥವಾ ಕಾಫಿ ಕುಡಿತೀರಾ? ಯಾರಾದರೂ ಮನೆಗೆ ಬಂದಿರ್ತಾರಲ್ಲ, ವುಡ್ ಯು ಲೈಕ್ ಟೀ ಆರ್ ಕಾಫಿ ಅಂತ ಕೇಳ್ತೀವಿ. ಸೊ ಅದು ಆಫರ್ ಮಾಡುವಾಗಲೂ ನಾವು ವುಡ್ ಅಂತ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಫೋರ್ತ್ ಒನ್, ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ದ ಡಿನ್ನರ್. ರಾತ್ರಿ ಊಟಕ್ಕೆ ನಮ್ಮನ್ನು ಜಾಯಿನ್ ಮಾಡ್ತೀರಾ. ಇದು ಇನ್ವಿಟೇಷನ್, ಅಂದರೆ ಅವ್ರಿಗೆ ಇನ್ವೈಟ್ ಮಾಡೋದು, ಕರೆಯೋದು. ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ, ನೀವು ಬರ್ತೀರಾ ಅಂತ ಕೇಳೋದಕ್ಕೆ ಪೊಲೈಟ್ ವೇಯಿಂದ ವುಡ್ ಯು ಲೈಕ್ ಟು ಜಾಯ್ನ್ ಅಸ್ ಫಾರ್ ದ ಡಿನ್ನರ್ ಅಂತಲೂ ನಾವು ಇನ್ವಿಟೇಷನ್ ಕೊಡುವಾಗಲೂ ಕೂಡ ನಾವು ವುಡ್ ಅನ್ನೋದನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವುಡ್ ಅನ್ನೋದು ನಾವು ರಿಪೋರ್ಟೆಡ್ ಸ್ಪೀಚ್ನಲ್ಲೂ ಯೂಸ್ ಮಾಡ್ತೀವಿ. ನಾನು ಮುಂಚೆನೇ ಹೇಳಿದಾಗೆ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಡೈರೆಕ್ಟ್ ಅಂದ್ರೆ ಯಾರಾದರೂ ಬಂದು ನಿಮಗೆ ಡೈರೆಕ್ಟಾಗಿ ಹೇಳಿದಾಗ, ನಾನು ಡೈರೆಕ್ಟಾಗಿ ನಿನಗೆ ಹೇಳಿದಾಗ, ನೀನು ಡೈರೆಕ್ಟಾಗಿ ಬಂದು ನನಗೆ ಹೇಳಿದಾಗ. ಓಕೆ, ಸೊ ಅವಾಗ ನಾವು ಇಲ್ಲಿ ಏನಾಗುತ್ತೆ, ವುಡ್ ಅನ್ನೋದು ಫ್ಯೂಚರ್ ಬಗ್ಗೆ ಹೇಳುವಾಗ ಯೂಸ್ ಮಾಡುವಂತಹ ವರ್ಡ್ಸ್ ಇವು, ವಿಲ್, ವುಡ್.
ಸೊ ಇಲ್ಲಿ ವುಡ್ ಅನ್ನೋದು ಆಗಲೇ ವಿಲ್ನ ಪಾಸ್ಟ್. ನಾವಿಲ್ಲಿ ವುಡ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ವುಡ್ ಅನ್ನೋದು ವಿಲ್ನ ಪಾಸ್ಟ್. ವಿಲ್ ಆ್ಯಂಡ್ ವುಡ್ ನಾವು ಫ್ಯೂಚರ್ ಹೇಳುವಾಗ ನಾವು ಯೂಸ್ ಮಾಡ್ತೀವಿ. ಸೊ ಈಗ ನಾನು ಫ್ಯೂಚರ್ನಲ್ಲಿ ಹೀಗೆ ನಾನು ಮಾಡಬಹುದು ಅಂತ ನಿನಗೆ ಹೇಳ್ತೀನಿ. ನೀವು ಅದೇ ನನ್ನ ಮಾತನ್ನು ತಗೊಂಡು ಹೋಗಿ ಇನ್ನೊಬ್ಬರ ಹತ್ರ ಹೇಳ್ತೀರಾ. ಸೊ ಅದೇ ಫ್ಯೂಚರ್ನ ನೀವು ಇನ್ನೊಬ್ಬರ ಹತ್ರ ಹೋಗಿ ಹೇಳಿದಾಗ ಅದು ಪಾಸ್ಟ್ ವರ್ಡ್ ವುಡ್ ಅಂತ ಯೂಸ್ ಮಾಡಿ ಆ ಫ್ಯೂಚರ್ನ ಹೇಳಬೇಕಾಗುತ್ತೆ. ಈಗ ಸೆಂಟೆನ್ಸ್ನಲ್ಲಿ ಹೇಳ್ತೀನಿ ನಾನು ನಿಮಗೆ ಕರೆಕ್ಟಾಗಿ. ಅಂದರೆ ಈಗ ನಾನು ನಾಳೆ ಡ್ಯಾನ್ಸ್ ಮಾಡಬಹುದು ಅಂತ ನಾನು ನಿಮಗೆ ಹೇಳ್ತೀನಿ. ನೀವು ಹೋಗಿ ಅವ್ರ ಹತ್ರ ಅವಳು ಹೇಳಿದ್ಲು ಅವಳು ನಾಳೆ ಡ್ಯಾನ್ಸ್ ಮಾಡಬಹುದಂತೆ ಅಂತ ಹೇಳ್ತೀರಾ, ಹೌದಲ್ವಾ? ಹೇಳಿದ್ಲು. ಸೊ ಇದೇ ಇಂಗ್ಲೀಷ್ನಲ್ಲಿ ಹೇಳುವಾಗ ಐ ವಿಲ್ ಡ್ಯಾನ್ಸ್ ಟುಮಾರೋ ಅಂತ ಹೇಳ್ಬೋದು. ನೀವು ಅವ್ರಿಗೆ ಹೋಗಿ ಹೇಳುವಾಗ ಶಿ ಸೆಡ್ ದಟ್ ಶಿ ವುಡ್ ಡ್ಯಾನ್ಸ್ ಟುಮಾರೋ. ಈ ರೀತಿ ಆಗುತ್ತೆ. ಸೊ ಈಗ ನಾನು 1 by 1 ನಿಮಗೆ ಎಕ್ಸಾಂಪಲ್ ಕೊಟ್ಟು ನಿಮಗೆ ಕ್ಲಿಯರ್ ಮಾಡ್ತೀನಿ. ಶಿ ಸೆಡ್ ದಟ್ ಶಿ ವುಡ್ ಡಾನ್ಸ್ ಅಥವಾ ಶಿ ಸೆಡ್ ದಟ್ ಶಿ ವುಡ್ ಸಿಂಗ್. ಅವಳು ಹಾಡನ್ನು ಹಾಡುವುದಾಗಿ ಹೇಳಿದಳು. ಸೊ ಈ ರೀತಿ. ಸೆಕೆಂಡ್ ಸೆಂಟೆನ್ಸ್, ಐ ನ್ಯೂ ಹಿ ವುಡ್ ವಿನ್. ನನಗೆ ಗೊತ್ತಿತ್ತು ಅವ್ನು ಗೆಲ್ತಾನೆ ಅಂತ. ಇದು ನಾವು ನಾರ್ಮಲಾಗಿ ಹೇಳ್ತೀವಿ ಅಲ್ವಾ, ನನಗೆ ಗೊತ್ತಿತ್ತು ಅವ್ನು ಗೆಲ್ತಾನೆ ಅಂತ. ಆದರೆ ಇಲ್ಲಿ ನಾವು ನ್ಯೂ ಅನ್ನೋದು KNEW ನ್ಯೂ ಅನ್ನೋದು ಪಾಸ್ಟ್ ಟೆನ್ಸ್ನಲ್ಲಿ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ನಾವು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ವುಡ್ ಯೂಸ್ ಮಾಡುವಾಗ ಅಂದರೆ ಇಲ್ಲಿ ನ್ಯೂ ಅಂತ ಪಾಸ್ಟ್ ವರ್ಡ್ ಬಂದರೆ ವುಡ್ ಅಂತ ಬರಲೇಬೇಕಾಗುತ್ತೆ. ಓಕೆ, ಅಂದರೆ ಸೆಂಟೆನ್ಸ್ನಲ್ಲಿ ಒಂದು ಪಾರ್ಟ್ ಪಾಸ್ಟ್ ಬಂದರೆ ಇನ್ನೊಂದು ಪಾರ್ಟ್ ಕೂಡ ಇಲ್ಲಿ ವುಡ್ ಅಂತ ಪಾಸ್ಟ್ ಬರಲೇಬೇಕು. ಈಗ ಇನ್ನೊಂದು ಸೆಂಟೆನ್ಸ್ ನೋಡಿ. ಐ ಥಾಟ್ ಅನ್ನೋದು ಪಾಸ್ಟ್ ಟೆನ್ಸ್, ಥಿಂಕ್ ಅನ್ನೋದು ಪ್ರೆಸೆಂಟ್, ಥಾಟ್ ಅನ್ನೋದು ಪಾಸ್ಟ್ ಟೆನ್ಸ್. ಐ ಥಾಟ್ ಹಿ ವುಡ್ ನೆವರ್ ಕಮ್. ಅವನು ಎಂದಿಗೂ ಬರುವುದಿಲ್ಲವೆಂದು ನಾನು ಭಾವಿಸಿದ್ದೆ ಅಥವಾ ಅಂದ್ಕೊಂಡಿದ್ದೆ. ಸೊ ಪಾಸ್ಟ್ನಲ್ಲಿ ಈ ರೀತಿ ಆಗಿತ್ತಲ್ವ. ಸೊ ಥಾಟ್ ಪಾಸ್ಟಿಗೆ ಬಂತು. ಸೊ ನಾವಿಲ್ಲಿ ವುಡ್ ಅಂತ ಯೂಸ್ ಮಾಡಿದ್ವಿ. ಸೊ ಐ ಥಾಟ್ ಹಿ ವುಡ್ ನೆವರ್ ಕಮ್. ಅವನೆಂದಿಗೂ ಬರುವುದಿಲ್ಲವೆಂದು ನಾನು ಭಾವಿಸಿದ್ದೆ ಅಥವಾ ಅಂದ್ಕೊಂಡಿದ್ದೆ. ಓಕೆ, ಕ್ಲಿಯರ್? ಈಗ ವುಡ್ ಬಗ್ಗೆ ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ. ನಿಮಗೆ ಯಾವ ಕನ್ಫ್ಯೂಷನ್ ಕೂಡ ಇರೋದಿಲ್ಲ ಅಂತಲೂ ಹೇಳಿದ್ದೀನಿ. ಈ ಜಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಕ್ಯಾನ್, ಕುಡ್, ಶುಡ್ ಬಗ್ಗೆ ಏನೇ ಕನ್ಫ್ಯೂಷನ್ ಇದ್ರೂ ಎಲ್ಲ ಕ್ಲಿಯರ್ ಆಗುತ್ತೆ. ಯಾಕಂದರೆ ನೀವು ಗಮನ ಕೊಟ್ಟು ಕೇಳಬೇಕು. ಆ್ಯಂಡ್ ಇದನ್ನು ಯಾವಾಗ ಹೇಗೆ ಯೂಸ್ ಮಾಡಬೇಕು ಅಂತ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಂಡ್ಬಿಟ್ರೆ ತುಂಬ ಈಸಿ ಇದೆ ಫ್ರೆಂಡ್ಸ್. ಕನ್ಫ್ಯೂಸ್ ಏನಿಲ್ಲ. ಪಾಸ್ಟ್ನಲ್ಲಿ ಯಾವಾಗ ಯೂಸ್ ಮಾಡಬೇಕು, ಪ್ರೆಸೆಂಟ್, ಫ್ಯೂಚರ್ನಲ್ಲಿ ಹೇಗೆ ಯೂಸ್ ಮಾಡಬೇಕು, ಜಸ್ಟ್ ಇದನ್ನು ಸ್ವಲ್ಪ ನೀವು ಹಿಂಟಾಗಿ ನೆನಪಿಟ್ಕೊಂಡ್ಬಿಟ್ರೆ ನಿಮ್ಮ ಇಂಗ್ಲೀಷ್ ಮಾತಲ್ಲೇ ಆಗಲಿ ಅಥವಾ ನಿಮಗೆ ಎಕ್ಸಾಮ್ಸ್ನಲ್ಲೇ ಆಗಲಿ ಯಾವ ಕಾಂಪಿಟೇಷನ್ಸ್ನಲ್ಲೇ ಆಗಲಿ ನೀವು ಇದ್ರ ಬಗ್ಗೆ ಇದಕ್ಕೆ ರಿಲೇಟೆಡ್ ಯಾವುದೇ ಕ್ವೆಶನ್ ಬರಲಿ, ಹೇಗೆ ಬರಲಿ, ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಆ್ಯಂಡ್ ತುಂಬ ಚೆನ್ನಾಗಿ ಬರೀತೀರಾ ಆ್ಯಂಡ್ ಅದು ತುಂಬ ಕರೆಕ್ಟಾಗೂ ಕೂಡ ಆಗುತ್ತೆ. ಈಗ ವುಡ್ ಆಯಿತು ಆ್ಯಂಡ್ ಕುಡ್ ಆಯಿತು. ಈಗ ಶುಡ್ ಬಗ್ಗೆ ಬರೋಣ. ಶುಡ್. ಸೊ ಮುಂಚೆನೇ ಹೇಳಿದ್ದೆ ನಾನು, ಶುಡ್ ಅನ್ನೋದು ಅಕ್ಕ ಇದ್ದ ಹಾಗೆ ಅಂತ. ಅಕ್ಕ ಇದ್ದಾಗೆ ಅಂದರೆ ಈಗ ನಾವ್ಯಾದರೂ ಹೋಗಿ ಏನಾದರೂ ಕೇಳಿದಾಗ ಸಲಹೆ ಕೊಡ್ತಾರೆ ಅಲ್ವಾ ಅಕ್ಕ. ಸೊ ನಾನು ನಿಮ್ಗೆ ಚೆನ್ನಾಗಿ ನೆನಪಿರಲಿ ಅಂತ ಹೇಳ್ತಾ ಇದ್ದೀನಿ. ಸಲಹೆ ದೊಡ್ಡವ್ರು ಕೊಡ್ತಾರೆ, ಜಸ್ಟ್ ಅಕ್ಕ ಅಂತ ಇಟ್ಕೊಳ್ಳಿ. ಆ್ಯಂಡ್ ಕುಡ್ ಆ್ಯಂಡ್ ವುಡ್ ಅನ್ನೋದು ಅಣ್ಣ ತಮ್ಮ ಅಂತ ಇಟ್ಕೊಳ್ಳಿ. ಯಾಕಂದರೆ ಅದು ಇಂಟರ್ಚೇಂಜಬಲಿ ನಾವು ಯೂಸ್ ಮಾಡ್ಬೋದು. ಯಾವ್ಯಾವ ಸಂದರ್ಭ ಅಂತ ಆವಾಗಲೇ ಹೇಳಿದ್ದೀನಿ. ಆ್ಯಂಡ್ ಶುಡ್ ಅನ್ನೋದು ಅಕ್ಕ ಅಂತ ಏನಕ್ಕೆ? ಟು ಗಿವ್ ಆರ್ ಟು ಆಸ್ಕ್ ಫಾರ್ ಅಡ್ವೈಸ್. ಅಂದರೆ ಸಲಹೆ ಕೊಡೋದಕ್ಕೆ ಅಥವಾ ಸಲಹೆ ತಗೊಳ್ಳೋದಕ್ಕೆ ನಾವು ಶುಡ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ, ಈಗ ನಾವು ಇದನ್ನ ಎಕ್ಸಾಂಪಲ್ಸ್ ಮೂಲಕ ನೋಡೋಣ. ಯು ಶುಡ್ ವರ್ಕ್ ಹಾರ್ಡ್. ನೀನು ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂದರೆ ಸಲಹೆ ಕೊಡ್ತಾ ಇದ್ದೀವಿ. ನೀನು ಕಷ್ಟಪಡಬೇಕು. ಯು ಶುಡ್ ವರ್ಕ್ ಹಾರ್ಡ್ ಅಂದರೆ ನೀನು ತುಂಬ ಕಷ್ಟಪಡಬೇಕು. ನೀನು ಚೆನ್ನಾಗಿ ಮಾರ್ಕ್ಸ್ ಬರಬೇಕು ಅಂದರೆ ಚೆನ್ನಾಗಿ ಕಷ್ಟಪಡಬೇಕು. ಅಥವಾ ನಿನಗೆ ಒಳ್ಳೆ ಹೆಸರು ಬರಬೇಕು ಅಂದರೆ ನೀನು ಕಷ್ಟಪಡಬೇಕು. ಸೊ ಅದಕ್ಕೆ ಯು ಶುಡ್ ವರ್ಕ್ ಹಾರ್ಡ್. ಸೆಕೆಂಡ್ ಸೆಂಟೆನ್ಸ್, ಡು ಯು ಥಿಂಕ್ ಐ ಶುಡ್ ಫೋನ್ ಹರ್. ನಾನು ಅವಳಿಗೆ ಫೋನ್ ಮಾಡಬೇಕು ಅಂತ ನಿನಗೆ ಅನಿಸುತ್ತಾ? ಸಲಹೆ ಕೇಳ್ತಾ ಇದ್ದೀರಾ. ಡು ಯು ಥಿಂಕ್ ಐ ಶುಡ್ ಫೋನ್ ಹರ್. ನಾನು ಅವಳಿಗೆ ಫೋನ್ ಮಾಡಬೇಕು ಅಂತ ನಿನಗೆ ಅನಿಸುತ್ತಾ? ಅವರು ಎಸ್ ಅಂದರೆ ಮಾಡಿ, ಇಲ್ಲ ಅಂದರೆ ಬೇಡ ಅಂದರೆ ಸಲಹೆ, ಹೌದಲ್ವಾ? ಸೊ ಇದು ಕೂಡ ಸಲಹೆ ಅಂದರೆ ಅಡ್ವೈಸ್ ಕೇಳ್ತಾ ಇದ್ದೀರಾ. ಥರ್ಡ್ ಸೆಂಟೆನ್ಸ್, ದೇ ಶುಡಂಟ್ ವೇಸ್ಟ್ ದೇರ್ ಟೈಮ್. ಇದು ಕೂಡ ಸಲಹೆ, ಬಟ್ ಇಲ್ಲಿ ಶುಡಂಟ್ ಅನ್ನೋದು ಕಾಂಟ್ರಾಕ್ಷನ್ ಆಫ್ ಶುಡ್ ನಾಟ್ ಅಂದರೆ ನೆಗೆಟಿವ್ ಅಲ್ಲೂ ಕೂಡ ಹೇಳ್ತಾ ಇದ್ದೀನಿ. ಅವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರದು. ಸೊ ಇದು ಕೂಡ ಸಲಹೆ ಕೊಡ್ತಾ ಇದ್ದೀವಿ. ಸೊ ದೇ ಶುಡಂಟ್ ವೇಸ್ಟ್ ದೇರ್ ಟೈಮ್. ಅವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು. ಸೊ ಇಷ್ಟು ತಿಳ್ಕೊಂಡ್ರೆ ಅಲ್ವಾ ಕುಡ್,
ವುಡ್ ಶುಡ್ ಯಾವಾಗ ಯಾವಾಗ ಯೂಸ್ ಮಾಡಬೇಕು, ಹೇಗೆ ಯೂಸ್ ಮಾಡಬೇಕು, ಯಾವ ಸಂದರ್ಭದಲ್ಲಿ ಯಾವ ವರ್ಡ್ನ ಯೂಸ್ ಮಾಡಬೇಕು ಅಂತ. ಸೊ ಈ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಕೇಳಿಸ್ಕೊಂಡಿದ್ರೆ, ಅರ್ಥ ಆಗಿದ್ರೆ ನಿಮಗೆ ಯಾವ ಡೌಟು ಇರೋದಿಲ್ಲ ಅಂತಲೇ ನಾನು ಅಂದ್ಕೋತೀನಿ. ಪಕ್ಕಾ ಗ್ಯಾರಂಟಿ ಮಾಡಿ ಹೇಳ್ತೀನಿ, ನಿಮಗೆ ಈ ಕುಡ್ ವುಡ್ ಶುಡ್ ಬಗ್ಗೆ ಯಾವ ಡೌಟು ಕೂಡ ಇರೋದಿಲ್ಲ ಅಂತ ನಾನು ಪಕ್ಕಾ ಗ್ಯಾರಂಟಿ ಮಾಡಿ ಹೇಳ್ತೀನಿ. ಯಾಕಂದರೆ ಅಷ್ಟು ಚೆನ್ನಾಗಿ ನಾನು ಅರ್ಥ ಮಾಡಿಸಿದ್ದೀನಿ, ಕ್ಲಿಯರಾಗಿ ಎಲ್ಲ ನಾನು ಡೀಟೇಲಾಗಿ ತಿಳಿಸಿದ್ದೀನಿ. ಆ್ಯಂಡ್ ನೀವು ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಂಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದನ್ನು ವಿಡಿಯೋ ನೋಡುವಾಗಲೇ ಬೇಕಾದ್ರೆ ನೀವು ಒಂದು ನೋಟ್ಸ್ ಮಾಡ್ಕೋಬೋದು, ಜಸ್ಟ್ ಪಾಯಿಂಟ್ಸ್ನ ಟಿಕ್ ಮಾಡ್ಕೋಬೋದು. ಕುಡ್ ಯಾವಾಗ ಯೂಸ್ ಮಾಡಬೇಕು, ವುಡ್ ಯಾವಾಗ ಯೂಸ್ ಮಾಡಬೇಕು, ಶುಡ್ ಯಾವಾಗ ಯೂಸ್ ಮಾಡಬೇಕು ಅಂತ ತುಂಬ ಚೆನ್ನಾಗಿದು ಅರ್ಥ ಆಗುತ್ತೆ. ತುಂಬ ಈಸಿ ಕೂಡ ಹೌದು, ಯಾವ ತಲೆ ಕೆರ್ಕೊಳ್ಳೋಂಥ ಕೆಲಸ ಕೂಡ ಇಲ್ಲ. ಬಟ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ಇದು ಕಷ್ಟ ಅಂತ ಅನಿಸುತ್ತೆ. ಅರ್ಥ ಆಗಿಲ್ವಾ, ಇನ್ನೊಂದ್ಸಲ ನನ್ನ ವೀಡಿಯೋನ ನೋಡಿ, ಬೇಕಾದರೆ ನೀವು ಫಾಸ್ಟ್ ಅದನ್ನು ಸ್ಪೀಡಪ್ ಮಾಡಿಕೊಂಡು ವೀಡಿಯೋನ ನೋಡಿ, ತುಂಬ ಸಖತ್ತಾಗಿ ಅರ್ಥ ಆಗುತ್ತೆ. ಆ್ಯಂಡ್ ನೀವು ಯಾವತ್ತೂ ನಿಮ್ಮ ಲೈಫ್ನಲ್ಲಿ ತಪ್ಪು ಮಾಡೋದಿಲ್ಲ. ಆ್ಯಂಡ್ ಇಂಗ್ಲೀಷ್ ಕೂಡ ಯಾವತ್ತೂ ನಿಮ್ಮದು ತಪ್ಪಾಗೋದಿಲ್ಲ, ನಿಮ್ಮ ಲೈಫ್ನಲ್ಲೇ ತಪ್ಪಾಗೋಲ್ಲ. ಒಂದು ಸಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಸಾಕು. ಆ್ಯಂಡ್ ಇದನ್ನು ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ. ಇಮಿಡಿಯೇಟ್ಲಿ ನಿಮ್ಮ ಸೆಂಟೆನ್ಸಸ್ನಲ್ಲಿ ಇಮಿಡಿಯೇಟ್ಲಿ ಯೂಸ್ ಮಾಡೋದನ್ನು ಸ್ಟಾರ್ಟ್ ಮಾಡಿ, ಅಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಆ್ಯಂಡ್ 100% ನಾನು ಗ್ಯಾರಂಟಿ ಮಾಡಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಮ್ಮ ಇಂಗ್ಲೀಷ್ನಲ್ಲಿ ಯಾವ ತಪ್ಪು ಆಗೋದಿಲ್ಲ. ಇಂಗ್ಲೀಷ್ ಸ್ಪೀಕಿಂಗೇ ಆಗಲಿ ಅಥವಾ ರೈಟಿಂಗೇ ಆಗಲಿ ಯಾವ ತಪ್ಪು ಆಗೋದಿಲ್ಲ. ಸೊ ಐ ಹೋಪ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಅರ್ಥ ಮಾಡಿಸಿದ್ದೀನಿ, ಡೌಟ್ ಕ್ಲಿಯರ್ ಮಾಡಿದ್ದೀನಿ, ಇದಕ್ಕೆ ರಿಲೇಟೆಡ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ನನ್ನ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲಿ ಜಾಸ್ತಿ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬೆಲ್ ಐಕಾನ್ ಕಾಣುತ್ತೆ ಅದನ್ನು ಪ್ರೆಸ್ ಮಾಡಿ. ಯಾಕಂದರೆ ನಾನು ಹೊಸದಾಗಿ ಇದೇ ರೀತಿಯ ಒಳ್ಳೊಳ್ಳೆ ವೀಡಿಯೋಸ್ ನಿಮಗೋಸ್ಕರ ತರ್ತಾ ಇರ್ತೀನಿ. ಆ್ಯಂಡ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ, ನೀವು ನೋಡಬಹುದು. ಆ್ಯಂಡ್ ನಾನು ಅವಾಗ ಸಡನ್ನಾಗಿ ಲೈವ್ ಕೂಡ ಬರ್ತಾ ಇರ್ತೀನಿ. ಬಟ್ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ನೀವು ಲೈವ್ ಕ್ಲಾಸಸ್ ಜಾಯಿನ್ ಮಾಡಬಹುದು, ಫ್ರೀ ಲೈವ್ ಕ್ಲಾಸಸ್. ಅಕಸ್ಮಾತ್ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ನಿಮಗೆ ಲೈವ್ ಕ್ಲಾಸಸ್ನ ನೋಟಿಫಿಕೇಷನ್ ಬರೋದಿಲ್ಲ. ಆ್ಯಂಡ್ ಯಾವಾಗೋ ಬರುತ್ತೆ ಅಥವಾ ಯಾವಾಗೋ ನೀವು ನೋಡ್ತೀರಾ. ಸೊ ಲೈವ್ ಕ್ಲಾಸಸ್ ಜಾಯಿನ್ ಆಗೋದನ್ನು ಮಿಸ್ ಮಾಡ್ಕೋತೀರಾ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ಇದೇ ರೀತಿಯ ವಂಡರ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಲರ್ನ್ ಇಂಗ್ಲೀಷ್, ಪ್ರಾಕ್ಟೀಸ್ ಇಂಗ್ಲೀಷ್ ಆ್ಯಂಡ್ ಸ್ಪೀಕ್ ಇಂಗ್ಲೀಷ್ ಕಾನ್ಫಿಡೆಂಟ್ಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಬಾಯ್.